ನಮಃ. ಓಂ ಶ್ರೀ ಸ್ಕಂದಮಾತಾಯೈ ನಮಃ. ಪ್ರೀತಿಯ ವೀಕ್ಷಕರೇ, NKR ವಾಹಿನಿಯ ಹೆಮ್ಮೆಯ ಪ್ರಸ್ತುತಿ ನವರಾತ್ರಿಯ ವಿಶೇಷ ಧರ್ಮ ಜ್ಯೋತಿ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತ, ಸುಸ್ವಾಗತ. ಎಂದಿನಂತೆ ನಿಮ್ಮನ್ನ ಸ್ವಾಗತಿಸ್ತಾ ಇದ್ದೀನಿ. ನಾನು ನಿಮ್ಮ ಮನೆ ಮಗಳು ದಿವ್ಯಾ ಆಲೂರ್. ನವರಾತ್ರಿಯ ಈ ಶುಭ ಮತ್ತು ಪವಿತ್ರ ದಿನಗಳಂದು ಮನೆಯಲ್ಲಿ ಪೂಜಾ ಕೈಂಕರ್ಯವನ್ನ ಹೇಗೆ ನಾವು ಹಮ್ಮಿಕೊಳ್ಬೇಕು ಅಂತ ವಿಧಿವತ್ತಾಗಿ ತಿಳಿಸ್ಕೊಡ್ತಿದ್ದಾರೆ ನಮ್ಮೆಲ್ಲರ ಪ್ರೀತಿಯ ಗುರುಗಳು, ನಾಡಿನ ಹೆಸರಾಂತ ಜ್ಯೋತಿಷಿಗಳು, ವೇದಾಗಮ ಪಂಡಿತರು, ಆಧ್ಯಾತ್ಮಿಕ ಚಿಂತಕರು ಆದಂತಹ ವಾಚಸ್ಪತಿ ಗುರುಗಳು. ಗುರುಗಳೇ ನಮಸ್ಕಾರ. ಕಾರ್ಯಕ್ರಮಕ್ಕೆ ನಲ್ಮೆಯ ಸ್ವಾಗತ. ನಮಸ್ಕಾರ ಮತ್ತು ಧನ್ಯವಾದ ನಿಮಗೆ. ಗುರುಗಳೇ, ನವರಾತ್ರಿಯ 5ನೇ ದಿನ ಸ್ಕಂದ ಮಾತೆಯನ್ನ ನಾವು ಆರಾಧಿಸ್ತೇವೆ. ದುರ್ಗೆಯನ್ನ ಸ್ಕಂದ ಮಾತೆಯನ್ನಾಗಿ ನಾವು ಆ ರೂಪದಲ್ಲಿ ಆರಾಧಿಸುವಂತ ದಿನ. ಶುಭ ಶ್ಲೋಕದೊಂದಿಗೆ ಪಂಚಾಂಗ ಶ್ರವಣವನ್ನ ಮಾಡೋಣವಾ? ಆಗಲಿ. ಓಂ ಪ್ರತನಾಜಿತಗುಂ ಸಹಮಾನಮುಗ್ರಮಗ್ನಿಗುಂ ಹವೇಮ ಪರಮಾತ್ ಸಧಸ್ಥಾತ್ ಸನಃ ಪರಷತತಿ ದುರ್ಗಾಣಿ ವಿಶ್ವಾಕ್ಷಾಮದ್ದೇವೋ ಅತಿದುರಿತಾತ್ಯಗ್ನಿಃ. ನಮಃ ಶಾಂತಾಯ ದಿವ್ಯಾಯ ಸತ್ಯಧರ್ಮಸ್ವರೂಪಿಣೆ ಸ್ವಾನಂದಾಮೃತತೃಪ್ತಾಯ ಶ್ರೀಧರಾಯ ನಮೋ ನಮಃ. ಓಂ. ಎಲ್ಲ ವೀಕ್ಷಕರಿಗೂ ಇವತ್ತಿನ ಧರ್ಮಜ್ಯೋತಿ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ, ಹಾಗೆಯೇ ಯಾರ್ಯಾರು ಈ ಒಂದು ಸೆಪ್ಟೆಂಬರ್ ತಿಂಗಳ 26ನೇ ತಾರೀಕು ನಿಮ್ಮ ಹುಟ್ಟಿದ ಹಬ್ಬ ಮೊದಲಾದಂತಹ ಸಂಭ್ರಮದಲ್ಲಿದ್ದೀರಾ, ನಿಮಗೆಲ್ಲರಿಗೂ ಕೂಡ ಹಾರ್ದಿಕ ಶುಭಾಶಯಗಳು. ಭಗವತ್ ಶಕ್ತಿಯ ಅನುಗ್ರಹ ಸದಾಕಾಲ ನಿಮ್ಮೆಲ್ಲರ ಮೇಲೆ ಇರಲಿ. ಸುಖ, ಶಾಂತಿ, ನೆಮ್ಮದಿ, ಸಮಾಧಾನಗಳು ಯಾವಾಗಲೂ ನಿಮಗೆ ದೊರಕಲಿ ಅಂತ ಹೇಳಿ ಆ ತಾಯಿಯನ್ನು ಪ್ರಾರ್ಥನೆ ಮಾಡಿಕೊಳ್ತಾ ಮೊದಲು ಇವತ್ತಿನ ಪಂಚಾಂಗದ ಕಡೆ ಗಮನ ಹರಿಸೋಣ. ಇವತ್ತು ಸ್ವಸ್ತಿ ಶ್ರೀ ವಿಶ್ವಾವಸುನಾಮ ಸಂವತ್ಸರದ ದಕ್ಷಿಣಾಯನ ಶರದೃತು, ಆಶ್ವೇಜ ಮಾಸ, ಶುಕ್ಲ ಪಕ್ಷ, ಚತುರ್ಥಿ. ಸೂರ್ಯೋದಯದಲ್ಲಿ ಚತುರ್ಥಿ ಉಂಟು ಇವತ್ತು. ಆ ನಂತರದಲ್ಲಿ ಪಂಚಮಿ ಬರ್ತದೆ. ಹಾಗಾಗಿ ಸಾಯಂಕಾಲ ಆರಾಧನೆ ಪಂಚಮಿ ಸಂಬಂಧವಾಗಿಯೇ ಇರ್ತದೆ. ಚತುರ್ಥಿ ಇವತ್ತು ಶುಕ್ರವಾರ. ಜೊತೆಯಲ್ಲಿ ಇವತ್ತು ವಿಶಾಖ ನಕ್ಷತ್ರ ಇದೆ. ವಿಷ್ಕಂಭ ಅನ್ನುವಂತಹ ಯೋಗ ಇದೆ. ವಿಷ್ಟಿ ಅಥವಾ ಭದ್ರ ಅಂತಕ್ಕಂಥ ಕರಣ ಇರತಕ್ಕಂಥದ್ದು ಇದು ಇವತ್ತಿನ ಪಂಚಾಂಗವಾದರೆ, ಇವತ್ತು ಮುಖ್ಯವಾಗಿ ಇನ್ನೊಂದು ಗ್ರಹಗತಿಯನ್ನು ನೋಡುವಂಥ ಸಮಯ ಈಗ ಅಲ್ವಾ. ಈ ಗ್ರಹಗತಿ ನೋಡ್ತಕ್ಕಂಥ ಸಂದರ್ಭದಲ್ಲಿ ಮೇಷ ವೃಷಭ ರಾಶಿಯಲ್ಲಿ ಯಾವುದೇ ಗ್ರಹ ಸಂಚಾರ ಇಲ್ಲ. ಮಿಥುನದಲ್ಲಿ ಗುರು, ಕರ್ಕಾಟಕದಲ್ಲಿ ಯಾವುದೇ ಗ್ರಹ ಸಂಚಾರ ಇಲ್ಲ. ಸಿಂಹದಲ್ಲಿ ಶುಕ್ರಕೇತು, ಕನ್ಯಾದಲ್ಲಿ ರವಿ ಮತ್ತು ಬುಧ, ಹಾಗೆ ತುಲಾ ರಾಶಿಯಲ್ಲಿ ಮಂಗಳ ಮತ್ತು ಚಂದ್ರ ಇರತಕ್ಕಂಥದ್ದು. ವೃಶ್ಚಿಕ, ಧನು, ಮಕರ ರಾಶಿಯಲ್ಲಿ ಯಾವುದೇ ಗ್ರಹ ಸಂಚಾರ ಇಲ್ಲ. ಕುಂಭ ರಾಶಿಯಲ್ಲಿ ರಾಹು ಮತ್ತು ಮೀನ ರಾಶಿಯಲ್ಲಿ ಶನೈಶ್ಚರ ಇರತಕ್ಕಂಥದ್ದು. ಇದು ಇವತ್ತಿನ ಗ್ರಹ ಸ್ಥಿತಿ ಅಂತಕ್ಕಂಥದ್ದು. ಇವತ್ತು ಆರಾಧನೆ ಮಾಡ್ತಕ್ಕಂತಹ ದೇವಿಯ ಸ್ವರೂಪ ಸ್ಕಂದಮಾತಾ. ಆ ಪಂಚಮಂ ಸ್ಕಂದಮಾತಾ ಅಂತ ಹೇಳ್ತಾರೆ. ಲಲಿತಾ ಪಂಚಮಿ ಕೂಡ ಹೌದು. ಹಾಗೆಯೇ ನಾನು ಇನ್ನೊಂದು ಕ್ರಮವನ್ನು ಕೂಡ ಹೇಳಿದ್ದೆ, ಆರ್ಯ, ಕುಮಾರಿ, ಭಗವತಿ, ಮಹಿಷಮರ್ದಿನಿ ಮತ್ತು ಲಲಿತಾ. ಹಾಗಾಗಿ ಆ ಲಲಿತಾ ತ್ರಿಪುರ ಸುಂದರಿ ಆರಾಧನೆಯನ್ನು ಮಾಡ್ತಕ್ಕಂಥ ದಿವಸ ಕೂಡ ಹೌದು. ಈ ಸ್ಕಂದಮಾತಾ ಮತ್ತು ಲಲಿತಾ ಇದೆರಡು ಏನು ಸಂಬಂಧ ಇತ್ಯಾದಿಗಳನ್ನೆಲ್ಲ ಮುಂದಿನ ಭಾಗದಲ್ಲಿ ನೋಡ್ತಾ ಹೋಗೋಣ. ಖಂಡಿತ ಗುರುಗಳೇ. ಶುಕ್ರವಾರದ ಈ ದಿನ ಎಲ್ಲರಿಗೂ ಹೇಗಿದೆ ದಿನ ಭವಿಷ್ಯದಲ್ಲಿ ತಿಳಿಯೋಣ. ಹಾಗಾಗಿ ಬನ್ನಿ ಪ್ರಾರಂಭ ಮಾಡೋಣ ದಿನ ಭವಿಷ್ಯ ವಿಭಾಗವನ್ನ. ಗುರುಗಳೇ, ಮೇಷ ರಾಶಿಯಿಂದ ಮೊದಲುಗೊಂಡು 12 ರಾಶಿಯವರ ದಿನ ಭವಿಷ್ಯ ತಿಳಿಸ್ತೀರಾ? ಆಗಲಿ. ಮೇಷರಾಶಿಯವರಿಗೆ ಇವತ್ತಿನ ದಿನ ಚೆನ್ನಾಗಿದೆ. ಕಾರಣ ಸಪ್ತಮ ಭಾವದಲ್ಲಿ ನಿಮ್ಮ ಚತುರ್ಥಾಧಿಪತಿಯಾಗಿರ್ತಕ್ಕಂತಹ ಚಂದ್ರ ಇದ್ದಾನೆ. ಹಾಗಾಗಿ ಹೆಚ್ಚಾಗಿ ದಿನ ಭವಿಷ್ಯವನ್ನು ತಿಳಿಸ್ತಕ್ಕಂಥ ಸಂದರ್ಭದಲ್ಲಿ ಚಂದ್ರನ ಆಧಾರದ ಮೇಲೆ ತಿಳಿಸ್ತಕ್ಕಂಥದ್ದಾಗಿರುತ್ತೆ. ರಾಶ್ಯಾಧಿಪತಿಯೊಂದಿಗಿರೋದ್ರಿಂದ, ಅಷ್ಟಮಾಧಿಪತಿಯೂ ಆಗಿರೋದ್ರಿಂದ ಸ್ವಲ್ಪ ಚರ್ಮದ ಅಲರ್ಜಿ ಇತ್ಯಾದಿಗಳು ಕೆಲವರಿಗೆ ಊಹಿಸಬಹುದು. ಅದನ್ನು ಹೊರತುಪಡಿಸಿದರೆ ಇವತ್ತಿನ ದಿನ ಚೆನ್ನಾಗಿದೆ. ಮೇಷರಾಶಿಯವರಿಗೆ ಭೂಮಿ ಸಂಬಂಧ ಕೆಲಸ ಮಾಡಲಿಕ್ಕೆ, ಮನೆಯ ಅಭಿವೃದ್ಧಿಗೆ, ಕೌಟುಂಬಿಕವಾಗಿರತಕ್ಕಂಥ ಅಭಿವೃದ್ಧಿಗೆ ಸಂಬಂಧಪಟ್ಟಂಥ ಎಲ್ಲ ಕೆಲಸ ಕಾರ್ಯಗಳನ್ನು ನೆಮ್ಮದಿಯಿಂದ ಮಾಡ್ಕೊಂಡು ಹೋಗ್ಬೋದು. 12ರ ಶನೇಶ್ಚರ ಅರ್ಥಾತ್ 7.5 ನಡೀತಾ ಇದೆ ಮತ್ತು ಲಾಭ ಸ್ಥಾನದಲ್ಲಿ ರಾಹು ಇರೋದರಿಂದ ಸ್ವಲ್ಪ ಮಟ್ಟಿಗೆ ಲಾಭಾಂಶದಲ್ಲಿ ಕೊರತೆಯನ್ನು ಊಹಿಸಬಹುದೇ ಹೊರತು ಇನ್ಯಾವುದೇ ಬೇರೆ ರೀತಿಯ ತೀವ್ರತರವಾದ ಸಮಸ್ಯೆ ಅಂತಕ್ಕಂಥದ್ದು ಕಾಣುವುದಿಲ್ಲ. ಆ ತಾಯಿ ಸ್ಕಂದಮಾತಾ ದೇವಿಯನ್ನು ಆರಾಧನೆ ಮಾಡಿಕೊಳ್ಳಿ. ಶುಭವಾಗಲಿ. ಮುಂದಿನದು ವೃಷಭ ರಾಶಿ.
ವೃಷಭ ರಾಶಿಯವರಿಗೆ ಇವತ್ತು ಸ್ವಲ್ಪ ಆತ್ಮೀಯರೇ ಶತ್ರುಗಳಾಗ್ತಕ್ಕಂಥ ಲಕ್ಷಣ ಕಾಣಿಸುತ್ತೆ. ವಿಶಾಖ ನಕ್ಷತ್ರಕ್ಕೆ ಚಂದ್ರ ಬಂದಿರೋದ್ರಿಂದ ಗುರುವಿನ ನಕ್ಷತ್ರ ಅದು, ಶುಕ್ರನ ಮನೆಯಲ್ಲಿ ಚಂದ್ರ. ನಿಮ್ಮ ವೃಷಭ ರಾಶಿಯವರ ರಾಶ್ಯಾಧಿಪತಿ ಕೂಡ ಶುಕ್ರನೇ. ಹಾಗಾಗಿ ಇದು ಒಂದು ಸ್ವಲ್ಪ ಹಿತಶತ್ರುಗಳಾಗ್ತಕ್ಕಂಥದ್ದು, ಅಥವಾ ಮನೆಯವರೇ ಶತ್ರುಗಳಾಗ್ತಕ್ಕಂಥದ್ದು, ಅಥವಾ ನಮ್ಮವರೇ ನಮಗೆ ಸಮಸ್ಯೆಯನ್ನು ಕೊಡ್ತಕ್ಕಂಥದ್ದನ್ನು ಊಹಿಸಬಹುದಾಗಿರುತ್ತೆ. ಆ ಸಮಸ್ಯೆಗಳ ನಿವಾರಣೆಯ ಮಾರ್ಗ ಕೂಡ ದ್ವಿತೀಯದ ಗುರು ಅಂತಕ್ಕಂಥವನ್ನು ಸೂಚಿಸ್ತಾನೆ. ಹಾಗಾಗಿ ನಿಮ್ಮ ಇಷ್ಟದ ಗುರುವನ್ನು ಪ್ರಾಮಾಣಿಕವಾಗಿ ಪ್ರಾರ್ಥನೆ ಮಾಡಿಕೊಂಡು ಆ ಒಂದು ಮನೆಯ ವಾತಾವರಣ ಕಲುಷಿತವಾಗ್ತಾ ಇರತಕ್ಕಂಥ ಸಂದರ್ಭದಲ್ಲಿ ದ್ವಿತೀಯದಲ್ಲಿ ಗುರು, ದ್ವಿತೀಯಾಧಿಪತಿ ಬುಧ, ರವಿಯ ಜೊತೆಯಲ್ಲಿರ್ತಕ್ಕಂಥದ್ದಾದ್ದರಿಂದ ಮೌನೇನ ಕಲಹಂ ನಾಸ್ತಿ. ಪರಿಸ್ಥಿತಿಯನ್ನು ನೋಡಿಕೊಂಡು ಮಾತು ಬೆಳ್ಳಿ, ಮೌನ ಬಂಗಾರ ಅಂತ ಗಾದೆ ಇರೋದರಿಂದ ಸ್ವಲ್ಪ ಮೌನ ವಹಿಸಿದ ಪಕ್ಷದಲ್ಲಿ ಇವತ್ತು ಮತ್ತಷ್ಟು ಸಮಾಧಾನವನ್ನು ಕೂಡ ನೋಡಬಹುದು. ಗುರುವನ್ನು ಆರಾಧನೆ ಮಾಡಿಕೊಳ್ಳಿ. ಮುಂದಿಂದು ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಇವತ್ತಿನ ದಿನ ಚೆನ್ನಾಗಿದೆ. ಧನಾಧಿಪತಿ ಪಂಚಮದಿಂದ ಧನವನ್ನು ನೋಡ್ತಕ್ಕಂಥದ್ದು, ಸಾಲ ಬಾಧೆಗಳಿಂದ ಹೊರಬರ್ತಕ್ಕಂಥ ಒಂದು ಅವಕಾಶ, ಪೂರ್ಣವಾಗಿರತಕ್ಕಂಥ ಸಮಾಧಾನವನ್ನು ಹೊಂದಲಿಕ್ಕೆ ಯೋಗ್ಯವಾದಂಥ ಒಂದು ಕಾಲ. ಕಾರಣ ಲಾಭಾಧಿಪತಿಯು ಮತ್ತು ಷಷ್ಠಾಧಿಪತಿಯು ಒಬ್ಬನೇ. ಅವನು ಧನಾಧಿಪತಿಯೊಂದಿಗೆ ಲಾಭವನ್ನು ನೋಡ್ತಾನೆ. ಅರ್ಥಾತ್ ಸಾಲಗೆಲ್ಲ ಮಾಡಿಕೊಂಡಿದ್ದರೆ, ಅದರಿಂದಾಗಿ ಯಾರಾದರೂ ಶತ್ರುಗಳಾಗಿದ್ದರೆ ಆ ಶತ್ರುತ್ವವನ್ನು ಪರಿಹಾರ ಮಾಡಿಕೊಳ್ಳೋದು ಒಂದು ಕಡೆಯಲ್ಲಿ ಲಾಭವಾದರೆ, ಇನ್ನೊಂದು ಕಡೆಯಲ್ಲಿ ಸಾಲ ಇತ್ಯಾದಿಗಳನ್ನು ತೀರಿಸಿಕೊಂಡು ಸಮಾಧಾನವನ್ನು ಹೊಂದತಕ್ಕಂಥ ಅವಕಾಶ ಕೂಡ ಹೌದು. ಸಾಲ ಅನ್ನೋದು ಒಂದು ಶೂಲ ಇದ್ದ ಹಾಗೆ ಅಂತ ಹೇಳ್ತಾರೆ. ಪದೇ ಪದೇ ಚುಚ್ಚುತ್ತಾ ಇರುತ್ತೆ, ತಿವಿತಾ ಇರುತ್ತೆ, ಹಿಂಸೆ ಕೊಡ್ತಾ ಇರುತ್ತಲ್ಲ, ಆ ಒಂದು ಶೂಲದಿಂದ ಪರಿಹಾರವನ್ನು, ಮುಕ್ತಿಯನ್ನು ಪಡಿತಕ್ಕಂಥ ಒಂದು ಅವಕಾಶ. ಪ್ರಯತ್ನ ಮಾಡಿಕೊಳ್ಳಿ, ಶುಭವಾಗಲಿ. ಇದಕ್ಕೆ ಆರಾಧನೆ ಹೇಳಬೇಕಲ್ಲ, ಪಂಚಮದ ಶಶಿಮಂಗಳ ಯೋಗ. ಹಾಗಾಗಿ ಸ್ಕಂದಮಾತಾ ದೇವಿಯನ್ನೇ ಆರಾಧನೆ ಮಾಡಿಕೊಳ್ಳಿ, ಶುಭವಾಗಲಿ. ಮುಂದಿಂದು ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ರಾಶ್ಯಾಧಿಪತಿಯು ಕರ್ಮಾಧಿಪತಿ ಮತ್ತು ಪಂಚಮಾಧಿಪತಿಯೊಂದಿಗೆ ಇರತಕ್ಕಂಥ ಒಂದು ಒಳ್ಳೆಯ ಯೋಗ ಇದು. ಈ ಯೋಗವನ್ನು ಸ್ವಲ್ಪ ಅನುಕೂಲಕರ ಮಾಡಿಕೊಳ್ಬೇಕು ಅಂದರೆ ಷಷ್ಠಾಧಿಪತಿ ವ್ಯಯದಲ್ಲಿದ್ದಾನೆ. ಎಷ್ಟೋ ಕಷ್ಟ ನಷ್ಟಗಳಿಂದ ಹೊರಗೆ ಬರ್ತಕ್ಕಂಥ ಅವಕಾಶ ಕೂಡ ಹೌದು. ಜೊತೆಯಲ್ಲಿ ಅಷ್ಟಮದಲ್ಲಿ ರಾಹು ಇರೋದರಿಂದ ಸ್ವಲ್ಪ ಗುಪ್ತವಾಗಿರತಕ್ಕಂಥ ಆರೋಗ್ಯ ಸಮಸ್ಯೆಗಳು ಕೂಡ ಕೆಲವರಿಗೆ ಕಾಣಿಸಿಕೊಳ್ಳಬಹುದು. ಆದರೆ ಸ್ಕಂದಮಾತಾ ದೇವಿಯ ಇವತ್ತು ಪೂಜಾ ವಿಶೇಷವೂ ಹೌದು. ಒಂದು ಕಡೆಯಲ್ಲಿ 5ನೇ ರಾತ್ರಿ, ನವರಾತ್ರಿಯ ದಿನ ಇರತಕ್ಕಂಥದ್ದಾದ್ದರಿಂದ ಬಹಳ ಒಳ್ಳೆಯ ಒಂದು ಅವಕಾಶ ಕೂಡ ಇಲ್ಲಿ ಕಂಡುಬರ್ತದೆ. ಕಾರಣ ಏನು ಅಂತಂದರೆ, ಇದು ಯೋಗಶಾಸ್ತ್ರದ ಪ್ರಕಾರ ಶರೀರದ ಆರೋಗ್ಯವನ್ನು ನಾವು ನಿಭಾಯಿಸಿಕೊಳ್ಳಲಿಕ್ಕೆ ಬೇಕಾಗಿರ್ತಕ್ಕಂಥ ವಿಶೇಷವಾದ ರೂಪ ಕೂಡ ಹೌದು. ಯಾವ ವಿಷಯ ಅನ್ನೋದು ಮುಂದೆ ಆ ಸ್ಕಂದಮಾತಾ ದೇವಿಯ ವಿವರಣೆ ಕೊಡ್ತಕ್ಕಂಥ ಸಂದರ್ಭದಲ್ಲಿ ಹೇಳ್ತೀನಿ. ಆ ದೇವಿಯನ್ನು ಆರಾಧನೆ ಮಾಡಿಕೊಳ್ಳಿ, ಶುಭವಾಗಿ. ಇವತ್ತು ನವರಾತ್ರಿಯ 5ನೇ ದಿನ. ಸ್ಕಂದ ಮಾತೆಯನ್ನ ಆರಾಧಿಸುವ ಬಗೆ ಹೇಗೆ ತಿಳಿಯೋಣ ಬನ್ನಿ ಗುರುಗಳೇ. ನೀವು ಲಲಿತೆಯ ಕುರಿತಾಗಿ ಕೂಡ ಉಲ್ಲೇಖಿಸಿದ್ರಿ ಆಗ್ಲೇ, ಯಾಕೆ ಗುರುಗಳೇ? ಇದೆರಡಕ್ಕೂ ಏನು ಸಂಬಂಧ ಅನ್ನೋದನ್ನು ನೋಡ್ಕೊಳ್ಬೇಕಲ್ವಾ. ಈ ಸ್ಕಂದಮಾತಾ ರೂಪ ಯಾವುದು ಅಂತಂದರೆ ಸುಬ್ರಹ್ಮಣ್ಯ. ಸ್ಕಂದ ಅಂದರೆ ಸುಬ್ರಹ್ಮಣ್ಯ, ಕಾರ್ತಿಕೇಯ, ಅವನ ತಾಯಿಯ ಸ್ವರೂಪ. ಈ ಸ್ಕಂದಮಾತಾ ದೇವಿಯನ್ನು ನೋಡಿದ್ರೆ ಗೊತ್ತಾಗ್ತದೆ. ಚತುರ್ಭುಜಳಾಗಿ ಆಯುಧಗಳು ಉಂಟು, ಆದರೆ 2 ಕೈಯಲ್ಲಿ ಕಮಲದ ಹೂವು ಕೂಡ ಉಂಟು. ತೊಡೆಯ ಮೇಲೆ ಸುಬ್ರಹ್ಮಣ್ಯ ಇದ್ದಾನೆ, ಪುಟ್ಟ ಪಾಪುವಿನ ರೂಪದಲ್ಲಿ. ಸುಬ್ರಹ್ಮಣ್ಯನ ಆವಿರ್ಭಾವವಾಗಿದ್ದನ್ನು ಒಂದು ಸಾರಿ ನೋಡಬೇಕು ನಾವಿಲ್ಲಿ. ಯಾಕೆ ಅಂದರೆ ತಾರಕಾಸುರ ಅಂತಕ್ಕಂಥ ಒಬ್ಬ ರಾಕ್ಷಸನ ಕಥೆಯನ್ನು ಹಿಂದೆ ಹೇಳಿದ್ದೆ ನಾನು ಮೊದಲನೇ ದಿನ. ಅಲ್ಲಿ ಬರ್ತಕ್ಕಂಥದ್ದು ಸುಬ್ರಹ್ಮಣ್ಯ ಬೇಕಾಯಿತು. ಯಾಕೆ ಅಂತಂದರೆ ಆ ತಾರಕಾಸುರನ ಸಂಹಾರವಾಗಬೇಕಾಗಿದೆ. ಆದ್ದರಿಂದ ಶಿವನ ಒಂದು ಮದುವೆ ಆಯಿತು. ನಾವು 3ನೇ ದಿವಸ ಚಂದ್ರಘಂಟಾದೇವಿ ವಿಚಾರದಲ್ಲಿ ಆ ಒಂದು ಗಿರಿಜಾ ಕಲ್ಯಾಣದ ಒಂದು ಸಂದರ್ಭವನ್ನು ನೋಡಿದ್ವಿ. ಆ ನಂತರದಲ್ಲಿ ಏನಾಗ್ತದೆ, ಸುಬ್ರಹ್ಮಣ್ಯನ ಆವಿರ್ಭಾವ ಹೇಗಾಗ್ತದೆ ಅಂತಂದರೆ, ಈ ಮದುವೆಯೆಲ್ಲ ಆಯಿತು. ಶಿವಪಾರ್ವತಿಯರ ಅವರ ವಿಶ್ರಾಂತಿ ಕೋಣೆ ಅಥವಾ ಮಲಗುವ ಕೋಣೆಯಲ್ಲಿ ಅವರಿಬ್ಬರನ್ನು ನವದಂಪತಿಗಳನ್ನು ಬಿಡಲಾಗಿದೆ. ಆ ಸಂದರ್ಭದಲ್ಲಿ ತಾರಕಾಸುರ ಬಂದು ಸ್ವರ್ಗದ ಮೇಲೆ ಪುನಃ ಮತ್ತೆ ದಾಳಿ ಮಾಡ್ತಾನೆ. ಅಷ್ಟರೊಳಗೆ ದಾಳಿ ಮಾಡಿರ್ತಾನೆ, ಮತ್ತೆ ಬರ್ತಾನೆ. ಯಾಕೆಂದರೆ ಅವನಿಗೆ ಅಮೃತ ಬೇಕಾಗಿರುತ್ತೆ. ಮತ್ತೆ ದಾಳಿ ಮಾಡಿದಾಗ ದೇವತೆಗಳು ತಪ್ಪಿಸ್ಕೊಂಡು ಬಂದು ಆ ಶಿವನ ವಿಶ್ರಾಂತಿ ಕೋಣೆಯ ಹೊರಗಡೆಗೆ ಪರಮೇಶ್ವರ ಪಾಹಿ, ಪರಮೇಶ್ವರ ಪಾಹಿ ಅಂತ ಕೂಗಲಿಕ್ಕೆ ಶುರು ಮಾಡ್ತಾರೆ.
ಆವಾಗ ಅವರಿಬ್ಬರು ಕೂಡ ಸಲ್ಲಾಪದಲ್ಲಿರ್ತಾರೆ, ಪರಮೇಶ್ವರ ಪಾರ್ವತಿ. ಆ ಸಂದರ್ಭದಲ್ಲಿ ಯಾವಾಗ ಕೂಗ್ತಾರೆ ದೇವತೆಗಳು, ಆವಾಗ ಪಾರ್ವತಿಗೆ ಸ್ವಲ್ಪ ಡಿಸ್ಟರ್ಬ್ ಆಗುತ್ತೆ, ಇರಸು ಮುರುಸಾಗತ್ತೆ. ಆಕೆಗೆ ಸ್ವಲ್ಪ ಕೋಪ ಕೂಡ ಬರುತ್ತೆ. ಪರಮೇಶ್ವರ ಆ ಸಂದರ್ಭದಲ್ಲಿ ಪಾಪ ಇವರೂ ಸಹ ನನಗೆ ಮಕ್ಕಳ ಸಮಾನರೇನೆ, ಆದರೆ ಏನು ಮಾಡಲಿ, ಅವರಿಗೆ ಈಗ ಸಂಕಟ ಬಂದಿರೋದ್ರಿಂದ ಪಾಪ ಬಂದು ಹೀಗೆ ಮಾಡ್ತಾ ಇದ್ದಾರೆ, ಚಿಂತೆ ಮಾಡಬೇಡ ನೀನು, ನಾನು ಮಾತಾಡ್ಸ್ಕೊಂಡು ಬರ್ತೀನಿ ಅಂತ ಹೇಳಿ ತುಂಬ ಅವನು ಉತ್ತೇಜಿತನಾಗಿರ್ತಾನೆ. ಆ ಸಂದರ್ಭದಲ್ಲಿ ಶಿವ ಪಾರ್ವತಿಯೊಂದಿಗಿರ್ತಕ್ಕಂಥ ಒಂದು ಕ್ಷಣ. ಆ ಸಂದರ್ಭದಲ್ಲಿ ಬಂದಾಗ ಅವನು ಹೊರಗಡೆ ಬರ್ತಕ್ಕಂಥ ಸಂದರ್ಭದಲ್ಲಿ ತುಂಬ ಬಂದು ದೇವತೆಗಳೆಲ್ಲ ಕೂಗಿದಾಗ ಏನು ವಿಷಯ ಅಂತೇಳಿ ಹೊರಗಡೆ ಬಂದು ಕೇಳ್ತಾನೆ. ಕೇಳುವ ಸಂದರ್ಭದಲ್ಲಿ ರುದ್ರವೀರ್ಯ ಪತನವಾಗ್ತದೆ. ರುದ್ರವೀರ್ಯ ಪತನವಾಗೋದನ್ನು ಬ್ರಹ್ಮದೇವರು ನೋಡ್ತಾರೆ. ಆವಾಗ ದೇವತೆಗಳು ಹೀಗೆಲ್ಲ ನಮಗೆ ತೊಂದರೆ ಆಗ್ತಿದೆ, ನಮ್ಮನ್ನು ಕಾಪಾಡಬೇಕು ಅಂತ ಹೇಳಿದಾಗ ಆದಷ್ಟು ಶೀಘ್ರವಾಗಿ ನಿಮಗೆ ಕುಮಾರ ಸಂಭವ ಆಗಬೇಕು ಅಂತ ಕೇಳ್ಕೊಳ್ತಾರೆ. ಅದೇ ವಿಧಾನದ ಅಥವಾ ಅದೇ ವಿಚಾರದಲ್ಲೇ ನಾನು ಕಾರ್ಯತತ್ಪರನಾಗಿದ್ದೇನಲ್ಲ, ಯಾಕೆ ಯೋಚನೆ ಮಾಡ್ತೀರಿ ಅಂತ ಹೇಳೋದಕ್ಕೂ ರುದ್ರವೀರ್ಯ ಪತನವಾಗೋದನ್ನು ಬ್ರಹ್ಮದೇವರು ನೋಡೋದಕ್ಕೂ ಸರಿ ಹೋಗುತ್ತೆ. ಅಗ್ನಿಗೆ ಸೂಚನೆ ಕೊಡ್ತಾರೆ, ನೀನು ತಕ್ಷಣ ಹೋಗಿ ಆ ರುದ್ರವೀರ್ಯವನ್ನು ನೆಲಕ್ಕೆ ಬೀಳದಂತೆ ನೀನು ಅದನ್ನು ಧಾರಣೆ ಮಾಡು, ಇಲ್ಲ ಭೂಮಿ ಸುಟ್ಟು ಹೋಗ್ತದೆ ಅಂತ. ತಕ್ಷಣದಲ್ಲಿ ಅಗ್ನಿದೇವರು ಪಾರಿವಾಳದ ರೂಪದಲ್ಲಿ ಹೋಗಿ ಆ ಒಂದು ರುದ್ರವೀರ್ಯ ಪತನವಾಗ್ತಕ್ಕಂಥ ಜಾಗದಲ್ಲಿ ರೆಕ್ಕೆಯನ್ನು ಬಿಡಿಸ್ಕೊಂಡು ನಿಲ್ತಾರೆ. ಆ ರುದ್ರವೀರ್ಯವನ್ನು ತಾವು ಧಾರಣೆ ಮಾಡ್ತಾರೆ, ಅಗ್ನಿದೇವ ಧಾರಣೆ ಮಾಡ್ತಾನೆ. ಆದರೆ ಅದರ ತೀಕ್ಷ್ಣತೆ ಎಷ್ಟಿತ್ತಪ್ಪ ಅಂದರೆ ಅಗ್ನಿಯನ್ನು ಸುಡಲಿಕ್ಕೆ ಆರಂಭ ಮಾಡುತ್ತೆ. ಅಗ್ನಿಯನ್ನು ಸುಡುವಷ್ಟು ತೀಕ್ಷ್ಣತೆಯನ್ನು ಹೊಂದಿರತಕ್ಕಂಥ ರುದ್ರವೀರ್ಯವನ್ನು ಧಾರಣೆ ಮಾಡಿ ತಡ್ಕೊಳ್ಳಿಕ್ಕಾಗದೆ ಬ್ರಹ್ಮದೇವರ ಹತ್ರ ಹೋಗಿ ಶರಣಾಗ್ತಾನೆ ಅಗ್ನಿದೇವ. ಈ ಥರ ತನ್ನನ್ನೇ ಸುಡ್ತಾ ಇದೆ ಇದು, ತಾನು ಅಗ್ನಿ ಪ್ರಪಂಚವನ್ನೇ ಸುಡ್ತಕ್ಕಂಥವನು ತಾನು, ಇದು ತನ್ನನ್ನೇ ಸುಡ್ತಾ ಇದೆಯಲ್ಲ, ಹಾಗಾಗಿ ಏನು ಮಾಡಬೇಕು ಅಂತ ಕೇಳಿದಾಗ ಹೋಗಿ ಗಂಗಾ ನದಿಯಲ್ಲಿ ಸ್ನಾನ ಮಾಡು ಅಂತ ಹೇಳ್ತಾನೆ ಬ್ರಹ್ಮದೇವರು. ಹೋಗಿ ಗಂಗಾ ನದಿಯಲ್ಲಿ ಪಾರಿವಾಳ ರೂಪದಲ್ಲಿರ್ತಕ್ಕಂಥ ಅಗ್ನಿ ಮುಳುಗಿದಾಗ ಆ ಗಂಗಾ ನದಿಯಲ್ಲಿ ರುದ್ರವೀರ್ಯ ಅಂತಕ್ಕಂಥದ್ದು ನೀರಿನಲ್ಲಿ ತೇಲಿ ಹೋಗ್ತದೆ. ಇವನಿಗೆ ಆ ಒಂದು ತೀಕ್ಷ್ಣತೆ ಉರಿ ಅಂತಕ್ಕಂಥದ್ದು ಅಗ್ನಿಗೆ ಕಡಿಮೆ ಆಗ್ತದೆ, ಹೊರಟು ಬರ್ತಾನೆ. ಅದು ಗಂಗಾ ನದಿಯಲ್ಲಿ ಹರ್ಕೊಂಡು ಹೋಗ್ತದೆ ರುದ್ರವೀರ್ಯ ಅಂತಕ್ಕಂಥದ್ದು. ಅಲ್ಲಿ 6 ಭಾಗಗಳಾಗಿ ಅದು ತುಂಡಾಗುತ್ತೆ. 6 ಭಾಗಗಳಾಗಿ ತುಂಡಾಗಿದ್ದು ಆ ನಂತರ ಕೆಳಗಡೆ ಆ ಗಂಗಾ ಪ್ರವಾಹದಲ್ಲಿ ಕೃತ್ತಿಕಾ ನಕ್ಷತ್ರ ದೇವತೆಗಳು ಅಂಥೇಳಿ ಆ ನಕ್ಷತ್ರಕ್ಕೆ ಅಭಿಮಾನಿ ದೇವತೆಗಳಾಗಿರ್ತಕ್ಕಂತಹ 6 ಜನ ಸ್ತ್ರೀಯರು ಸ್ನಾನ ಮಾಡ್ತಾ ಇರ್ತಾರೆ. ಆ 6 ಜನ ಸ್ತ್ರೀಯರು ಸಹ ಒಟ್ಟಾಗಿ ಆ ಒಂದು ರುದ್ರವೀರ್ಯವನ್ನು ಒಟ್ಟು ಮಾಡ್ತಾರೆ. ಒಟ್ಟು ಮಾಡಿ ತಮ್ಮಲ್ಲಿರ್ತಕ್ಕಂತಹ ಅಂಡಾಣುವನ್ನು ಅದರೊಂದಿಗೆ ಮಿಶ್ರಣ ಮಾಡಿ ಒಂದು ಮಗುವನ್ನು ಸಿದ್ಧಪಡಿಸ್ತಾರೆ. ಅದೇ ಕುಮಾರ ಅಥವಾ ಕಾರ್ತಿಕೇಯ. ಅವನು ಗರ್ಭಜಾತ ಅಲ್ಲ, ಆದರೆ ಅಗ್ನಿಗರ್ಭ. ಅವನು ಅಗ್ನಿಯೇ ಅದನ್ನು ಧಾರಣೆ ಮಾಡಿರ್ತಕ್ಕಂಥದ್ದಾದ್ದರಿಂದ ಅವನನ್ನು ಅಗ್ನಿಗರ್ಭ ಅಂತ ಕರೀತಾರೆ. ಈ ರೀತಿಯಾಗಿ ಬಿದ್ದಂತಹ ಆ ಒಂದು ರುದ್ರವೀರ್ಯವನ್ನು ಶಿಶುರೂಪವಾಗಿ ನಿರ್ಮಾಣ ಮಾಡಿ ತಂದು ಆ ಪಾರ್ವತಿಗೆ ಒಪ್ಪಿಸ್ತಾರೆ. ನಿಮ್ಮದೇ ಮಗು ಇದು, ತಗೊಳ್ಳಿ ಅಂತ ಕೃತ್ತಿಕಾ ದೇವಿಯರು. ಅದು ಸ್ಕಂದಮಾತಾ ರೂಪ, ತೊಡೆಯ ಮೇಲೆ ಕೂರಿಸ್ಕೊಂಡಿರ್ತಕ್ಕಂತಹ ಒಂದು ರೂಪ ಅದು. ಇಲ್ಲಿ ಬಹಳ ಮುಖ್ಯವಾದ್ದೇನು, ಆ ಸ್ಕಂದಮಾತಾ ದೇವಿ ನಮ್ಮ ವಿಶೇಷವಾಗಿ ಆಕೆ ಸಂತತಿಯನ್ನು ಪಡ್ಕೊಂಡಿದ್ದು ಹೇಗೆ ಅಂತ ಗೊತ್ತಲ್ಲ. ಯಾರಿಗೆ ಸಂತಾನಕ್ಕೆ ಸಂಬಂಧಪಟ್ಟು ಸಮಸ್ಯೆಗಳಿರ್ತದೆಯೋ, ಯಾರ್ಯಾರಿಗೆ ಆ ವಿಷಯಕ್ಕೆ ಸಂಬಂಧಪಟ್ಟಂಥ ತೊಂದರೆಗಳು ಜಾತಕದಲ್ಲಿರ್ಬೋದು, ದೈಹಿಕವಾಗಿ ಕೂಡ ಇರಬಹುದು, ಆ ತೊಂದರೆಗಳನ್ನು ನಿವಾರಣೆ ಮಾಡಿ ಒಳ್ಳೆಯ ಯೋಗ್ಯವಾಗಿರ್ತಕ್ಕಂಥ ಸಂತಾನವನ್ನು ಕೊಡ್ತಕ್ಕಂಥವಳು ಅಂಥೇಳಿ ಈ ಸ್ಕಂದಮಾತಾ ರೂಪವನ್ನು ಹೇಳಲಾಗುತ್ತೆ. ಹಾಗಾದರೆ ಲಲಿತೆಗೆ ಏನು ಸಂಬಂಧ ಇವತ್ತು ಅಂತ ಕೇಳಿದರೆ, ಇವತ್ತು ಲಲಿತಾ ಪಂಚಮಿ ಅಂತ ಹೇಳ್ತಾರೆ. ನಾನು ಹೇಳಿದ್ನಲ್ಲ, ಆರ್ಯ ಕುಮಾರಿ ಭಗವತಿ ಮಹಿಷಮರ್ದಿನಿ ಮತ್ತು ಲಲಿತಾ, ಶಾರದಾ, ದುರ್ಗಾ, ಹೀಗೆಲ್ಲ ಏನು ಒಂದು ಕ್ರಮ ಇದೆ ಆರಾಧನೆ ಮಾಡ್ತಕ್ಕಂಥದ್ದು ಅಂತ. ಅಲ್ಲಿ ಲಲಿತಾ ಅಂತಕ್ಕಂಥ ಒಂದು ಸ್ವರೂಪ ಬರುತ್ತೆ. ಆ ಲಲಿತಾ ಸ್ವರೂಪದ ವಿಶೇಷ ಏನು ಅಂತಂದರೆ, ಯೋಗ ಸಾಧನೆಗೆ ಸಂಬಂಧಪಟ್ಟು, ತಪಸ್ಸಿಗೆ ಸಂಬಂಧಪಟ್ಟು, ದೊಡ್ಡ ಮಟ್ಟದ ಆಧ್ಯಾತ್ಮಿಕವಾಗಿರ್ತಕ್ಕಂಥ ಸಾಧನೆ ಮಾಡಬೇಕು ಅನ್ನುವಂಥ ಅಪೇಕ್ಷೆ ಇರತಕ್ಕಂಥವರು ಲಲಿತಾ ತ್ರಿಪುರ ಸುಂದರಿಯನ್ನು ಆರಾಧನೆ ಮಾಡ್ತಾರೆ. ಆ ಲಲಿತಾ ತ್ರಿಪುರ ಸುಂದರಿಯನ್ನು ಆರಾಧನೆ ಮಾಡ್ತಕ್ಕಂತಹ ಸಾಧಕರಿಗೆ ದೊಡ್ಡ ಮಟ್ಟದ ಸಾಧನೆ, ದೇವತಾ ಸಾಕ್ಷಾತ್ಕಾರಗಳೆಲ್ಲವೂ ಕೂಡ ಇವತ್ತು ಆಗುವಂತಹ ಲಕ್ಷಣಗಳು. ಅದೇ ಕಾರಣಕ್ಕಾಗಿ ಇವತ್ತು ಪಂಚಮಿಯ ದಿವಸ ಲಲಿತಾ ಪರಮೇಶ್ವರಿಯನ್ನು ಆರಾಧನೆ ಮಾಡಬೇಕು ಅಂತ ಹೇಳ್ತಾರೆ. ಅದಕ್ಕೂ ಏನು ಸಂಬಂಧ ಅಂತ ಕೇಳಿದರೆ, ಈ ಲಲಿತಾ ಪರಮೇಶ್ವರಿ ಅಥವಾ ಶ್ರೀಚಕ್ರ ನಮಗೆಲ್ಲ ಗೊತ್ತಿದೆ. ಈ ಶ್ರೀಚಕ್ರದ
ಆರಾಧನೆಯ ಪರಿಣಾಮ ಅಥವಾ ಫಲಸ್ವರೂಪ ಏನಪ್ಪ ಅಂತಂದರೆ ನಮ್ಮ ಕುಂಡಲಿನಿ ಚಕ್ರ ಅಂತಕ್ಕಂಥದ್ದು ಜಾಗೃತವಾಗುತ್ತೆ. ಕುಂಡಲಿನಿ ಚಕ್ರದ ಅಧಿಷ್ಠಾನ ದೇವತೆ ಯಾರು ಅಂತಂದರೆ ಸುಬ್ರಹ್ಮಣ್ಯ. ಸುಬ್ರಹ್ಮಣ್ಯನ ಒಂದು ರೂಪ ನಮಗೆಲ್ಲರಿಗೂ ಗೊತ್ತಿದೆ, ಸರ್ಪ ರೂಪದಲ್ಲಿ ಆರಾಧನೆ, 6 ಹೆಡೆಗಳ ಸರ್ಪ ಅಂತ ಹೇಳ್ತಾರೆ. ಇನ್ನೊಂದು ಕಡೆಯಲ್ಲಿ ಫಣ ಸಪ್ತಕ ಮಂಡಿತಾಯ ನಮಃ ಅಂತಲೂ ಕೂಡ ಬರುತ್ತೆ. ಅಂದರೆ 7 ಹೆಡೆಗಳನ್ನು ಹೊಂದಿರತಕ್ಕಂಥವನು ಅಂಥೇಳಿ 3.5 ಸುತ್ತು ಹಾಕಿ ಅಧೋಮುಖವಾಗಿ ಹೆಡೆಯನ್ನು ಇಟ್ಟುಕೊಂಡು ಮೂಲಾಧಾರ ಚಕ್ರದಲ್ಲಿ ಸುತ್ತು ಹಾಕಿ ಮಲಗಿರ್ತಕ್ಕಂತಹ ಸರ್ಪದ ಆಕಾರದಲ್ಲಿ ಕುಂಡಲಿನಿ ಚಕ್ರ ಇದೆ ಅಂತಕ್ಕಂಥದ್ದು ನಾವೆಲ್ಲರೂ ಸಹ ಯೋಗಶಾಸ್ತ್ರದಲ್ಲಿ ಓದಿ ನೋಡಿರ್ತೇವೆ, ಗೊತ್ತಿರ್ತದೆ, ಅನೇಕರಿಗೆ ಗೊತ್ತು. ಅದು ನಾವೇನು ಹೇಳೋದು ಬೇಡ. ಕುಂಡಲಿನಿ ಅಂದರೆ ಸರ್ಪೆಂಟ್ ಎನರ್ಜಿ ಅಂತ ಹೇಳ್ತಾರೆ. ಹೀಗೆ ಈ ಸುಬ್ರಹ್ಮಣ್ಯನ ಆರಾಧನೆಯಿಂದ ಅಥವಾ ಸ್ಕಂದಮಾತಾ ದೇವಿಯ ಆರಾಧನೆಯಿಂದ ಮತ್ತು ಲಲಿತಾ ತ್ರಿಪುರ ಸುಂದರಿ ಅಥವಾ ಶ್ರೀಚಕ್ರದ ಆರಾಧನೆಯಿಂದ ಎರಡೂ ಕೂಡ ನಾನು ವರ್ಜ್ ಮಾಡಿ ಹೇಳ್ತಾ ಇದ್ದೀನಿ. ಫಲ ಏನಪ್ಪ ಅಂತಂದರೆ ಆಧ್ಯಾತ್ಮಿಕವಾಗಿರ್ತಕ್ಕಂಥ ಪಾರಲೌಕಿಕವಾಗಿರ್ತಕ್ಕಂಥ ಸಾಧನೆ ಅಂತಕ್ಕಂಥದ್ದಾಗತ್ತೆ. ಹಾಗಾಗಿ ಆ ಒಂದು ದೇವಿಯ ಕೃಪೆಯನ್ನು ಪಡ್ಕೊಂಡಿರ್ತಕ್ಕಂಥ ಸಾಧಕ ಏನಿದಾನಲ್ಲ, ಅವನಿಗೆ ಲೌಕಿಕವಾಗಿ ಸಂತತಿ ಇತ್ಯಾದಿಗಳಿಗೆ ಸಂಬಂಧಪಟ್ಟು ಅಥವಾ ಹೊಸ ಕಾರ್ಯಕ್ಷೇತ್ರ, ನಮ್ಮದೇ ಮಗು ಅಂತೇಳಿ ನಾನು ನೋಡ್ಕೊಳ್ತೀನಿ, ನಮ್ಮ ಮಕ್ಕಳನ್ನ ನೋಡ್ಕೊಂಡ್ರಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದೀನಿ, ನನ್ನ ಬಿಸ್ನೆಸ್ಸನ್ನು ಅಂತೇಳಿ ಹೇಳೋರಿದ್ದಾರೆ ಕೆಲವರು. ಬಿಸ್ನೆಸ್ಸನ್ನು ಮಕ್ಕಳೋಪಾದಿಯಾಗಿ, ವ್ಯಾಪಾರ ವ್ಯವಹಾರಗಳು, ಅಂಗಡಿ ಅಂದರೆ ತನ್ನ ಒಂದು ಮಗುನೇನೋ ಅನ್ನೋಷ್ಟು, ಅಥವಾ ಒಂದು ಕಾರ್ ಇಟ್ಕೊಂಡಿದ್ದಾನೆ ಒಬ್ಬ ವ್ಯಕ್ತಿ ಅಂದರೆ ತನ್ನ ಮಗುನೇನೋ ಅನ್ನೋಷ್ಟು ಜೋಪಾನವಾಗಿ ಜತನದಿಂದ ನೋಡ್ಕೊಳ್ತಕ್ಕಂಥದ್ದಿದೆ. ಹಾಗಾಗಿ ಸಂತತಿ ಅಂತ ಅಂದ ಕೂಡಲೇ ಕೇವಲ ಹೊಟ್ಟೆದು ಹುಟ್ಟಿದ ಮಕ್ಕಳು ಅಂತ ಅಷ್ಟೇ ಅರ್ಥ ಆಗೋದಿಲ್ಲ. ಹಾಗಾಗಿ ಅದು ಭಾವನೆ ಇದ್ದವ್ರಿಗೆ ಗೊತ್ತು. ಆ ರೀತಿಯಾಗಿ ಉತ್ಪತ್ತಿ ಆಗಿರತಕ್ಕಂತಹ ಕಾರ್ಯಕ್ಷೇತ್ರಗಳ ಸಂರಕ್ಷಣೆ ಮತ್ತು ಅಭಿವೃದ್ಧಿ ಎರಡನ್ನೂ ಕೂಡ ನಾವು ಲೌಕಿಕವಾಗಿದ್ದನ್ನು ಹೇಳ್ತಾ ಇದ್ದೀನಿ. ಸ್ಕಂದಮಾತಾ ದೇವಿಯ ಉಪಾಸನೆಯಿಂದ ಇದನ್ನು ಪ್ರಾಪ್ತಿ ಮಾಡಿಕೊಳ್ಬಹುದು. ಲಲಿತಾ ಪರಮೇಶ್ವರಿ ಅಥವಾ ಶ್ರೀಚಕ್ರದ ಉಪಾಸನೆಯಿಂದ ಪಾರಮಾರ್ಥಿಕವಾಗಿರ್ತಕ್ಕಂಥ ಅಥವಾ ಯೋಗಶಾಸ್ತ್ರ ಅಥವಾ ಆಧ್ಯಾತ್ಮಿಕವಾಗಿರತಕ್ಕಂಥ ಒಂದು ಸಾಧನೆಯನ್ನು ಮಾಡಿಕೊಂಡು ಅದರ ಫಲಸ್ವರೂಪವಾಗಿ ನಾವು ಅಂತರ್ಮುಖದಲ್ಲಿ ನಮ್ಮನ್ನು ನಾವು ಜಾಗೃತಿಗೊಳಿಸ್ಕೊಂಡು ಆಧ್ಯಾತ್ಮಿಕವಾಗಿರ್ತಕ್ಕಂಥ ಜ್ಞಾನವನ್ನು ಪಡ್ಕೊಳ್ತಕ್ಕಂಥದ್ದು, ದೇವತಾ ಸಾಕ್ಷಾತ್ಕಾರವನ್ನು ಮಾಡ್ಕೊಳ್ತಕ್ಕಂಥದ್ದು ಎಲ್ಲವೂ ಕೂಡ ಲಲಿತಾ ಪರಮೇಶ್ವರಿ ಆರಾಧನೆಯಿಂದ ಸಾಧ್ಯ. ಸ್ಕಂದ ಮಾತೆಯನ್ನು ಹೇಗೆ ಪೂಜಿಸಬೇಕು, ಯಾವೆಲ್ಲ ಪುಷ್ಪಗಳನ್ನು ನಾವು ಉಪಯೋಗಿಸ್ಬೇಕು, ಜೊತೆಗೆ ಎಂತಹ ಬಣ್ಣದ ದಿರಿಸನ್ನು ಧರಿಸ್ಬೇಕು? ನೀವೇ ಧರಿಸ್ಕೊಂಡಿದ್ದೀರಲ್ಲ ಸಾಕ್ಷಿಗೆ, ಹೌದು ಅಲ್ವಾ? ಜನ ನೋಡ್ತಾರೆ, ಅವ್ರಿಗೆ ಗೊತ್ತಾಗ್ತದೆ. ಇದಿಲ್ಲ, ಕೇಸರಿ ಬಣ್ಣ. ಯಾಕೆ ಅಂತಂದರೆ ಇದಕ್ಕೆ ಬಹಳ ಮುಖ್ಯವಾದ್ದು ಅಗ್ನಿವರ್ಣ ಅಂತ. ಅಗ್ನಿಯ ವರ್ಣದ ಬಟ್ಟೆಯನ್ನು ಧಾರಣೆ ಮಾಡಬೇಕು. ಅಗ್ನಿಯ ವರ್ಣ ಯಾವುದು? ಕೇಸರಿ ತಾನೆ, ಅಥವಾ ಹಳದಿನ? ಗ್ಯಾಸ್ ಸ್ಟವ್ ಒಳಗಡೆ ಉರಿತಕ್ಕಂಥ ಅಗ್ನಿ ನೀಲಿ ಇರುತ್ತೆ. ಆದರೆ ಅವನಿಗೆ ಸುವರ್ಣವರ್ಣಂ ಅಮಲಂ ಸಮಿದ್ಧಂ ವಿಶ್ವತೋಮುಖಂ ಅಂತ ಹೇಳ್ತಾರೆ. ಸುವರ್ಣವರ್ಣ, ಬಂಗಾರದ ಬಣ್ಣದ ಬಟ್ಟೆಗಳು ಅಂತ ಅರ್ಥ. ಅದಕ್ಕೆ ಸ್ವಲ್ಪ ಡಾರ್ಕ್ ಮಾಡಿದಾಗ ಸಹಜವಾಗಿ ಕೇಸರಿ ಬಣ್ಣ, ಆರೆಂಜ್ ಕಲರ್ ಅಂತಕ್ಕಂಥದ್ದು ಬರುತ್ತೆ. ಇರಲಿ ಒಂದು ಕಡೆಗೆ, ಅಗ್ನಿವರ್ಣ ಅಂತ ಲೆಕ್ಕ, ಅದನ್ನು ತೀರ್ಮಾನ ನೀವು ಮಾಡ್ಕೊಳ್ಳಿ. ಇದರಲ್ಲಿ ಬಟ್ಟೆ ವಿಚಾರ ಆಯಿತು. ಹೂವಿನ ವಿಚಾರಕ್ಕೆ ಬರೋಣ. ಹಳದಿ ಬಣ್ಣದ ಹೂವುಗಳು ಅತ್ಯಂತ ಶ್ರೇಷ್ಠ. ಪ್ರಧಾನವಾಗಿ ಯಾವ ಹೂವು ಶ್ರೇಷ್ಠ ಅಂತ ಕೇಳಿದರೆ ಸಂಪಿಗೆ ಮತ್ತು ಕೇದಿಗೆ ಹೂಗಳು ಬಹಳ ಶ್ರೇಷ್ಠ. ಸಂಪಿಗೆ ಮತ್ತು ಕೇದಿಗೆ ಸ್ಕಂದ ಮಾತೆಗೆ. ಇದರ ಜೊತೆಯಲ್ಲಿ ನೈವೇದ್ಯದ ವಿಚಾರಕ್ಕೆ ಬಂದಾಗ ಜೇನುತುಪ್ಪದ ನೈವೇದ್ಯ, ಇದರ ಜೊತೆಯಲ್ಲಿ ಕೇಸರಿ ಮಿಶ್ರಿತವಾಗಿರತಕ್ಕಂತಹ ಹಾಲಿನಲ್ಲಿ ಬೇಯಿಸಿದಂತಹ ಅಕ್ಕಿಯಿಂದ ಮಾಡಿದ ಪಾಯಸ. ಅಕ್ಕಿಯ ಪಾಯಸ ಹಾಲಿನಲ್ಲಿ ಕುದಿಸ್ಬೇಕು ಅಕ್ಕಿಯನ್ನು, ಅದು ಅನ್ನವಾಗಬೇಕು, ಹಾಲಿನಲ್ಲಿ ಕುದ್ದು. ಅದು ಹೇಗೆ ಸ್ವಾಮಿ ಆಗುತ್ತೆ? ನಾವು ಮಾಡಿದ್ದೇವೆ, ನಮ್ಗೆ ಗೊತ್ತಿದೆ. ಸ್ವಲ್ಪ ಅಕ್ಕಿ ಪ್ರಮಾಣಕ್ಕೆ ಲೆಕ್ಕ ಹಿಡಿದ್ರೆ ನೀರಿನ ಡಬ್ಬಲ್ ಬೇಕಾಗ್ತದೆ ಹಾಲು ಪಾಯಸ ಮಾಡಲಿಕ್ಕೆ. 1 kg ಅಕ್ಕಿಯನ್ನು ಹಾಕಿದರೆ ಕನಿಷ್ಠ 3 ಲೀಟರ್ನಷ್ಟು ನಾವು ಅದಕ್ಕೆ ಹಾಲನ್ನು ಹಾಕಬೇಕು. ಆಗ ಅದು ನೀಟಾಗಿ ಬೇಯ್ತದೆ. ಕೇಸರಿ, ಕುಂಕುಮ ಕೇಸರಿಯನ್ನು ಅದಕ್ಕೆ ಹಾಕಬೇಕು ನೈವೇದ್ಯ ಮಾಡ್ತಕ್ಕಂಥ ಸಂದರ್ಭದಲ್ಲಿ. ಇದನ್ನು ಮಾಡಿ ಆನಂತರ ಒಂದು ಬಾಲಕ, 5 ವರ್ಷದ ಮಗು, ಹೆಣ್ಣು ಮಗು ಮತ್ತು ಗಂಡು ಮಗು ಎರಡೂ ಸಹ ಇರಬೇಕು. ಅವರನ್ನು ಕೂರಿಸಿ ಪೂಜೆ ಮಾಡ್ತಕ್ಕಂಥದ್ದು. ಅದರ ಜೊತೆಯಲ್ಲಿ ಆ ಬಾಲಕ ಯಾರಿರ್ತಾನೆ ಆತನ ತಾಯಿಯನ್ನು ಕೂಡ ಕೂರಿಸ್ಬೇಕು. ಅಂದರೆ 5 ವರ್ಷದ ಮಗುವಿನ ಜೊತೆಗೆ ಆತನ ತಾಯಿಯನ್ನು ಕೂಡ ಜೊತೆಯಲ್ಲಿ ಕೂರಿಸಿ ಸ್ಕಂದಮಾತಾ ದೇವಿಯ ಸ್ವರೂಪವನ್ನು ಪೂಜಿಸಿ ಸುಮಂಗಲಿ ಪೂಜೆಯನ್ನು ಮಾಡಿ ಆಕೆಗೆ ದಾನ ರೂಪದಲ್ಲಿ
ಬಂಗಾರದ ವರ್ಣದ ಅಥವಾ ಕೇಸರಿ ವರ್ಣದ ಬಟ್ಟೆಯನ್ನು ದಾನವಾಗಿ ಕೊಡಬೇಕು. ಜೊತೆಯಲ್ಲಿ ಸಾಧ್ಯವಿದ್ದಂಥವರು ಬಂಗಾರದ ದಾನವನ್ನು ಕೂಡ ಮಾಡಬಹುದಾಗಿರುತ್ತೆ. ಅದು ಅವರವರ ಸಾಮರ್ಥ್ಯಕ್ಕೆ ಬಿಟ್ಟಿದ್ದು. ಇದರ ಜೊತೆಯಲ್ಲಿ ಆರಾಧನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಓಂ ಶ್ರೀ ಸ್ಕಂದಮಾತಾಯೈ ನಮಃ, ಓಂ ಶ್ರೀ ಸ್ಕಂದ ಮಾತ್ರೇ ನಮಃ ಅಂತಲೂ ಕೂಡ ಹೇಳ್ಬೋದು. ಮಾತ್ರೆ ಅಂತ ನೆನಪಾಗ್ಬಿಡುತ್ತೆ ಅಂತಕ್ಕಂಥದ್ದಿದ್ದರೆ ಸಂಸ್ಕೃತದಲ್ಲಿ ಮಾತಾ ಶಬ್ದಕ್ಕೆ ಮಾತ್ರೆ ಅಂತಲೇ, ನಿನಗೆ, ಅಮ್ಮ ನಿನಗೆ ಅಂತ ಕನ್ನಡದಲ್ಲಿ ಹೇಳುವಾಗ ಸಂಸ್ಕೃತದಲ್ಲಿ ಅದನ್ನು ಹಾಗೇ ನಾವು ಭಾಷಾಂತರ ಮಾಡಿದರೆ ಮಾತ್ರೇ ನಮಃ ಅಂತಲೇ ಆಗುತ್ತೆ. ಹಾಗಾಗಿ ಸ್ಕಂದ ಮಾತ್ರೇ ನಮಃ ಅಂದರೂ ಬರುತ್ತೆ, ಸ್ಕಂದ ಮಾತಾಯೈ ನಮಃ ಅಂತ ಹೇಳಿದರೂ ಕೂಡ ಬರುತ್ತೆ. ಈ ಒಂದು ಮಂತ್ರವನ್ನು ಹೇಳಿಕೊಂಡು ಅರ್ಚನೆ ಆರಾಧನೆಗಳನ್ನು ಮಾಡಿಕೊಂಡು ನೈವೇದ್ಯಾದಿಗಳನ್ನು ಮಾಡಿಕೊಂಡು ಆಕೆಗೆ ಪೂಜೆ ಸೇವೆಯನ್ನು ಸಲ್ಲಿಸ್ತಕ್ಕಂಥದ್ದು. ಇದರ ಜೊತೆಯಲ್ಲಿ ಪಂಚದಶಾಕ್ಷರಿ ಮಂತ್ರ ಅಂತಕ್ಕಂಥದ್ದು ಉಂಟು. ಈ ಪಂಚದಶಾಕ್ಷರಿ ಮಂತ್ರಕ್ಕೆ ಋಷಿ, ಛಂದಸ್ಸು, ಅಂಗನ್ಯಾಸ, ಕರನ್ಯಾಸ, ಧ್ಯಾನಾದಿಗಳು ಎಲ್ಲವೂ ಸಹ ಇದೆ. ಇದನ್ನೆಲ್ಲ ತಿಳ್ಕೊಳ್ಳದೆ ಮಾಡಬಾರ್ದು. ಯಾಕೆ ಅಂತಂದರೆ ಅದರ ಪರಿಣಾಮ ಅತ್ಯಂತ ತೀವ್ರತರವಾಗಿರ್ತಕ್ಕಂಥದ್ದು ಮತ್ತು ವಿಶಿಷ್ಟವಾಗಿರ್ತಕ್ಕಂಥ ಬಹಳ 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 ತೀವ್ರವಾಗಿರ್ತಕ್ಕಂಥ ಶಕ್ತಿಯನ್ನು ಹೊಂದಿದ ಬೀಜಾಕ್ಷರಗಳು. ಹಾಗಾಗಿ ಶ್ರೀಚಕ್ರ ಅಥವಾ ಲಲಿತಾ ಪರಮೇಶ್ವರಿಯ ಆರಾಧನೆಯನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಮಾಮೂಲಿನಂತೆ ದೇವತಾ ಅರ್ಚನೆ ಮಾಡುವ ಲೆಕ್ಕದಲ್ಲಿ ಮಾಡ್ಬೋದು. ಆದರೆ ಅನುಷ್ಠಾನ ಪದ್ಧತಿಯಿಂದ ಮಾಡುವುದಾದ್ರೆ ಮಾತ್ರ ಗುರುಗಳ ಮುಖಾಂತರ ಉಪದೇಶವನ್ನು ಪಡ್ಕೋಬೇಕು, ಕ್ರಮವನ್ನು ಸರಿಯಾಗಿ ತಿಳ್ಕೊಳ್ಬೇಕು, ಅಭ್ಯಾಸವನ್ನು ಚೆನ್ನಾಗಿ ಮಾಡಿಕೊಂಡಿರಬೇಕು. ಆ ನಂತರದಲ್ಲಿ ಅನುಷ್ಠಾನವನ್ನು ಮಾಡಬೇಕು. ಅದಿಲ್ಲದೆ ಇದ್ದರೆ ಆ ಒಂದು ಪಂಚದಶಾಕ್ಷರಿ ಅಥವಾ ಷೋಡಶಾಕ್ಷರಿ ಮಂತ್ರದ ಆರಾಧನೆಯನ್ನು ಮಾಡುವವರಿಗೆ ಅದನ್ನು ತಪ್ಪಾಗಿ ಮಾಡಿದರೆ ಬೇರೆ ರೀತಿಯಲ್ಲಿ ತೊಂದರೆ ಆಗ್ತದೆ. ಹಾಗಾಗಿ ಸರಿಯಾದ ರೀತಿಯಲ್ಲಿ ಆಚರಣೆಗಳನ್ನು ಮಾಡಿಕೊಳ್ಬೇಕು. ಅಂದರೆ ಬಹುಪಾಲು ತಾವು ತಿಳಿಸಿದ ಹಾಗೆ ಸ್ಕಂದ ಮಾತೆಯ ಆರಾಧನೆ ಮಾಡೋದ್ರಿಂದ ಸಂತಾನ ಪ್ರಾಪ್ತಿಯಾಗುತ್ತೆ. ಸಂತಾನಕ್ಕೆ ಸಂಬಂಧಪಟ್ಟಂತಹ ಯಾವುದೇ ಒಂದು ತೊಂದರೆಗಳಿದ್ರೂ ಕೂಡ ನಿವಾರಣೆ, ಬಾಧಾ ನಿವೃತ್ತಿ ಆಗ್ತದೆ. ಮತ್ತು ಸಂತಾನಕ್ಕೆ ಇರ್ತಕ್ಕಂಥ ಎಲ್ಲ ರೀತಿಯ ಅಡೆತಡೆಗಳು, ಲೋಪದೋಷಗಳು ಶಾರೀರಿಕವಾಗಿ ಅದರಲ್ಲೂ ವಿಶೇಷವಾಗಿ ಹೆಣ್ಣು ಮಕ್ಕಳಿಗೆ ಗರ್ಭಾಶಯದಲ್ಲಿ ತೊಂದರೆ ಇರ್ಬೋದು, ಡಿಂಬನಾಳದಲ್ಲಿ, ಕೆಲವರಿಗೆ ನಾಳದಲ್ಲಿ ಗರ್ಭವಾಗಿ ನಾಳವನ್ನೇ ತೆಗೆಯುವಂಥ ಪ್ರಸಂಗ ಕೂಡ ಅನೇಕರಿಗೆ ಆಗ್ಬಿಟ್ಟಿರುತ್ತೆ. ಪಾಪ ಅವ್ರ ಜೀವನದಲ್ಲಿ ಇನ್ನೆಂದೂ ಸಂತತಿ ಆಗೋದೇ ಇಲ್ಲ ಅವರಿಗೆ. ಅಂಥ ಸಂದರ್ಭದಲ್ಲಿ IVF ಅದು ಇದು ಅಂತೇಳಿ ಹೋಗಿ ಅದು ಫೇಲಾಗಿ ಎಷ್ಟೋ ಜನ ಜೀವಮಾನ ಪರ್ಯಂತ ನರಳುವ ಕೊರಗುವಂಥ ಪರಿಸ್ಥಿತಿ ಉಂಟು. ಹಾಗಾಗಿ ಅಂಥವರಿಗೆ ಹಾಗಾದರೆ ಗರ್ಭದ ನಾಳ ತೆಗೆದುಬಿಟ್ಟಿದ್ದಾರೆ, ನಿಮ್ಮ ದೇವರ ಆರಾಧನೆ ಮಾಡಿದರೆ ನೀವು ಮಕ್ಕಳಾಗ್ಬಿಡುತ್ತಾ ಹೇಳುವಂಥ ಅಧಿಕ ಪ್ರಸಂಗತನದ ಉದ್ದಟತನದ ಪ್ರಶ್ನೆ ಕೇಳಿದ್ರೆ ನಾವು ಜವಾಬ್ದಾರರು ಅಲ್ಲ. ದೇಹ ಅಂತಕ್ಕಂಥದ್ದು ಸುಸೂತ್ರವಾಗಿ ಇದ್ದರೆ ಮಾತ್ರ ಸಾಧ್ಯ. ಮುಖದಲ್ಲಿ ಕಣ್ಣೇ ಇಲ್ಲದೆ ಇರೋನಿಗೆ ದೃಷ್ಟಿ ಕೊಡಿ ಅಂತಂದರೆ ಯಾರೂ ಕೊಡೋಕ್ಕಾಗಲ್ಲ. ಆ ಕಣ್ಣಿನ ದೃಷ್ಟಿಯಲ್ಲೇನಾದ್ರು ವ್ಯತ್ಯಾಸವಾದರೆ ಯಾವುದೋ ದೇವತಾರಾಧನೆಯಿಂದಲೋ ಆಪರೇಷನಿಂದಲೋ ಸರಿ ಹೋಗ್ತದೆ ಅಲ್ವಾ? ಹಾಗೆ ಯಾವುದಾದ್ರೂ ಒಂದು ಕಾರಣದಿಂದ ಅಂಡಾಶಯದಲ್ಲೋ, ಗರ್ಭಕೋಶದಲ್ಲೋ, ಗರ್ಭನಾಳದಲ್ಲೋ ಸಮಸ್ಯೆಗಳಿದ್ದಲ್ಲಿ, ಅಥವಾ ಗಂಡಸರಿಗೆ ನಪುಂಸಕತ್ವ ಅಥವಾ ನಿರ್ವೀರ್ಯತ್ವ ಇತ್ಯಾದಿ ದೋಷಗಳಿದ್ದಂತಹ ಸಂದರ್ಭದಲ್ಲಿ ಆ ದೋಷಗಳನ್ನು ಪರಿಹಾರ ಮಾಡಿಕೊಂಡು ಸಹಜವಾಗಿ ಸಂತತಿಯನ್ನು ಪಡ್ಕೊಳ್ಳಿಕ್ಕೆ ಅನುಕೂಲವಾಗ್ತಕ್ಕಂಥದ್ದು ಸ್ಕಂದಮಾತಾ ಆರಾಧನೆ. ಗುರುಗಳೇ, ನಿನ್ನೆ ನೀವು ಎಲ್ಲಿವರೆಗೂ ಹೇಳಿದ್ರಿ ಅಂದರೆ ನೀವು ಹೇಳ್ತಿದ್ರಿ ಮೂಲ ಪುರುಷರನ್ನ ಬಿಡಬಾರ್ದು. ದೇವಿ ಮಹಾತ್ಮೆ ನಾವೆಲ್ಲರೂ ಕೂಡ ಇಂದು ಕೇಳ್ಕೊಳ್ತಾ ಇದ್ದೇವೆ, ತಿಳಿದುಕೊಳ್ತಾ ಇದ್ದೇವೆ, ಓದ್ತಾ ಇದ್ದೇವೆ ಅಂತ ಹೇಳಿದ್ರೆ ಅದಕ್ಕೆ ಮೂಲ ಪುರುಷರು ಸುರತ ಮತ್ತು ಸಮಾಧಿ ಇಬ್ಬರು ಹೋಗ್ತಾರೆ ಸುಮೇಧ ಗುರುಗಳ ಹತ್ರ ಮಾತಾಡಲಿಕ್ಕೆ ಅಂತ. ದೇವಿ ಮಹಾತ್ಮೆಯನ್ನು ಮುಂದುವರಿಸೋಣವಾ? ಸುಮೇಧ ಮಹರ್ಷಿಗಳು ಹೇಳ್ತಾರೆ, ಮಹಾಮಾಯಾ ಪ್ರಭಾವೇಣ ಸಂಸಾರ ಸ್ಥಿತಿ ಕಾರಣ. ದೇವಿಯ ಮಹಾತ್ಮೆ ಇದು ಅಂತ ಅಲ್ಲಿಂದ ಆರಂಭ ಆಗುತ್ತೆ. ವಿಷ್ಣುಮಾಯಾ ಅಂತಕ್ಕಂತಹ ಸ್ವರೂಪದ ಬಗ್ಗೆ ಆರಂಭ ಆಗುತ್ತೆ. ವಿಷ್ಣುಮಾಯಾ ಅಂತಕ್ಕಂಥದ್ದು ದೇವಿಯ ಆವಿರ್ಭಾವದ ನಂತರದ ಮೊದಲ ಸ್ವರೂಪ ಅದು. ಹಾಗಾಗಿ ವಿಷ್ಣುಮಾಯಾ ದೇವಿಯ ಬಗ್ಗೆ ಆರಂಭ ಮಾಡ್ತಾರೆ. ನೋಡಪ್ಪ ಮಹಾರಾಜ, ನಿನಗಿರಲಿ ಅಥವಾ ಈ ವ್ಯಾಪಾರಿಗಿರಲಿ, ಇಬ್ಬರಿಗೂ ಕೂಡ ಯಾಕೆ ನಿನ್ನ ಸಂಸಾರ, ರಾಜ್ಯ, ಹೆಂಡತಿ, ಮಕ್ಕಳು ಅಂತಕ್ಕಂಥದ್ದಿದೆ ಗೊತ್ತಾ? ಇದನ್ನೇ ಮಾಯೆ ಅಥವಾ ಮೋಹ ಅಥವಾ ಭ್ರಮೆ, ಆಸೆ ಇತ್ಯಾದಿ ಹೆಸರುಗಳಿಂದ ಕರಿತೇವಪ್ಪ. ಮಹಾಮಾಯಾ ಪ್ರಭಾವೇಣ ಸಂಸಾರ ಸ್ಥಿತಿಕಾರಣ ಅಂತಾರೆ. ಯಾಕೆ ಈ ಥರ ಎಲ್ಲ ಭಾವನೆಗಳನ್ನು ಕೊಡಬೇಕು ಗುರುಗಳೇ? ಎಷ್ಟು ಹಿಂಸೆ ಕೊಡುತ್ತೆ ಹೇಳಿ, ಯೋಚನೆ ಮಾಡಿ.
ನಾವು ನಮ್ಮಷ್ಟಕ್ಕೆ ನಾವು ಎಲ್ಲ ಇಷ್ಟು ವರ್ಷ ಏನೋ ಮಾಡಿದ್ವಿ ಸರಿ, ಈಗ ಎಲ್ಲದನ್ನು ಬಿಟ್ಬಿಟ್ಟು ನಾವು ಕಾಡಿಗೆ ಬಂದಿದ್ದೀವಿ, ಆದರೂ ನಮಗೆ ತೊಂದರೆ ಕೊಡ್ತದೆಯಲ್ಲ, ಈ ಭಾವನೆ ಬಂದ್ಕೊಂಡು ನಮಗೆ ಕಿರಿಕಿರಿ ಆಗ್ತದೆಯಲ್ಲ, ಇದರಿಂದ ಏನು, ಇದರಲ್ಲಿ ಏನಿದೆ ದೇವಿ ಮಹಾತ್ಮೆ ಅಂತ ಕೇಳಿದ್ರೆ ಆಗ ಹೇಳ್ತಾರೆ, ನೋಡಪ್ಪ ಇದು ವಿಷ್ಣು ಮಾಯೆ, ಇದು ಮಾಯಾದೇವಿ ಅವಳು. ಹಾಗಾಗಿ ಅವಳ ಸ್ವಭಾವ ಏನು, ಪುರಂದರದಾಸರು ಒಂದು ಹಾಡಿನಲ್ಲಿ ಹೇಳ್ತಾರೆ, ಮರುಳು ಮಾಡಿಕೊಂಡೆಯಲ್ಲೇ ಮಾಯಾದೇವಿಯೇ ಅಂತ. ಆ ಹಾಡಿನಲ್ಲಿ ಬರುತ್ತೆ, ಮರುಳು ಮಾಡ್ತಾಳೆ ಅವಳು ನಮ್ಮನ್ನು. ಯಾಕೆ ಮರುಳು ಮಾಡ್ತಾಳೆ ಅಂದರೆ ಸಂಸಾರ ಸ್ಥಿತಿಕಾರಣ. ಈ ಪ್ರಪಂಚ ಅನ್ನೋದು ನಿಲ್ಲಬೇಕು. ಒಬ್ಬ ಮನುಷ್ಯನಿಗೆ ತನ್ನ ಹೆಂಡತಿಯ ಮೇಲೆ, ಮಕ್ಕಳ ಮೇಲೆ, ಹಣದ ಮೇಲೆ, ಜೀವನದ ಮೇಲೆ, ವ್ಯಾಪಾರ ವ್ಯವಹಾರಗಳ ಮೇಲೆ ಅಥವಾ ತನ್ನದಾದ ಭೂಮಿ ಕಾಣಿ ಇತ್ಯಾದಿಗಳ ಮೇಲೆ ಆಸೆ ಇರಬೇಕು. ಆಸೆ ಇದ್ದಾಗ ಅವನು ಅದನ್ನು ಶ್ರಮ ವಹಿಸಿ ದುಡಿತಾನೆ, ನಿಲ್ಲಿಸ್ತಾನೆ. ಪ್ರಪಂಚ ಅಂತಕ್ಕಂಥದ್ದು ಒಂದು ವ್ಯವಸ್ಥೆ ಆಗ್ತದೆ. ಹಾಗಾಗಿ ಸೃಷ್ಟಿಯ ವ್ಯವಸ್ಥೆಯನ್ನು ನಿಲ್ಲಿಸೋದಕ್ಕೋಸ್ಕರವಾಗಿ ಆ ತಾಯಿ ಮಾಯಾ ರೂಪದಲ್ಲಿ, ಆಸೆಯ ರೂಪದಲ್ಲಿ, ಭ್ರಮೆಯ ರೂಪದಲ್ಲಿ, ದುಃಖ, ಚಿಂತೆ, ಶಕ್ತಿ, ಶಾಂತಿ, ಶ್ರದ್ಧೆ, ಕಾಂತಿ ಇತ್ಯಾದಿ ಎಲ್ಲ ರೂಪಗಳಲ್ಲಿ ಜೀವದಲ್ಲಿ ಒಳಗಡೆಗೆ ಸೇರ್ಕೊಂಡಿರ್ತಾಳೆ. ಅವಳನ್ನೇ ಚಾಮುಂಡ ಅಂತ ಹೇಳ್ತಾರೆ. ಚಾಮುಂಡ ಶವವಾಹನ. ಈ ಶರೀರ ಏನಿದೆ ಇದರ ಒಳಗಡೆಗೆ ಆ ದೇವತಾ ಚೈತನ್ಯ ಜೀವರೂಪದಲ್ಲಿ ಇಲ್ಲ ಅಂದರೆ ಇದು ಶವ. ಅವಳು ಜೀವರೂಪದಲ್ಲಿ ಒಳಗಡೆ ಇದ್ದಾಳೆ ಅಂತಂದ್ರೆ ಇದು ಶಿವ. ಹಾಗಾಗಿ ಅದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಈ ದೇವಿ ಮಹಾತ್ಮೆಯಲ್ಲಿ ಇಂಚಿನಲ್ಲೂ ದೇವಿಯ ಮಹಾತ್ಮೆಯನ್ನು ನಾವು ನೋಡ್ಲಿಕ್ಕೆ ಬರ್ತದೆ. ಈ ರೂಪದಲ್ಲಿ ದೇವಿಯ ಉಪಾಸನೆಯ ಮಾಡುವಂಥ ಕ್ರಮವನ್ನು ಆರಂಭ ಮಾಡಿಕೊಂಡು ಋಷಿಗಳು ಹೇಳ್ತಾರೆ, ಇಂತಹ ಒಂದು ಸಂಸಾರ ಸ್ಥಿತಿಯನ್ನು ಉಳಿಸೋದಕ್ಕೋಸ್ಕರವಾಗಿ ಆಕೆ ಸೃಷ್ಟಿಯ ಆರಂಭದಲ್ಲಿಯೇ ಭಗವಂತ ಅವಳನ್ನೇ ಮೊದಲು ಪ್ರಪಂಚಕ್ಕೆ ಬಿಟ್ಟಿದ್ದು. ಯಾಕೆಂದರೆ ಸೃಷ್ಟಿಯನ್ನು ನಿಭಾಯಿಸ್ಲಿಕ್ಕೋಸ್ಕರವಾಗಿ. ಹೌದಾ, ಆಮೇಲೆ ಏನಾಯಿತು ಗುರುಗಳೇ ಅಂತ ಕೇಳ್ದ ಸುರಥರಾಜ. ಅವಳು ಯಾಕೆ ಬಂದ್ಲು, ಏನು ಎತ್ತ, ಬಂದ ಪರಿಸರ ಅಥವಾ ಬಂದ ಸಂದರ್ಭ ಏನು ಅಂತ ಕೇಳಿದಾಗ ಆಗ ಹೇಳ್ತಾರೆ ಸುಮೇಧ ಮಹರ್ಷಿಗಳು, ಏನಪ್ಪ ಅಂತಂದರೆ ಪ್ರಪಂಚ ಆರಂಭ ಆಯಿತು, ಸೃಷ್ಟಿ ಆಯಿತು, ವಿಷ್ಣುವಿನ ನಾಭಿಕಮಲ ಬಂತು, ಅದರಿಂದ ಬ್ರಹ್ಮದೇವರು ಉತ್ಪತ್ತಿ ಆಯಿತು. ಬ್ರಹ್ಮದೇವರು ಬ್ರಹ್ಮಾಂಡ ಸೃಷ್ಟಿಯನ್ನು, ಜೀವಕೋಟಿಗಳ ಸೃಷ್ಟಿಯನ್ನೆಲ್ಲ ಆರಂಭ ಮಾಡಿದರು. ಶುರು ಆಗಬೇಕು ಇನ್ನೇನು. ಆ ಸಂದರ್ಭದಲ್ಲಿ ಮಹಾವಿಷ್ಣು ಯೋಗನಿದ್ರೆಯಲ್ಲಿದ್ದ. ಯೋಗನಿದ್ರೆಯಲ್ಲಿದ್ದಂತಹ ಮಹಾವಿಷ್ಣುವಿನ ಕಿವಿಯ ಭಾಗದಿಂದ ಕರ್ಣಮಲ, ನಾವೆಲ್ಲ ಗುಗ್ಗೆ ಅಂತ ಹೇಳ್ತೀವಲ್ಲ, ಅದು ಬಿತ್ತಂತೆ ಭೂಮಿಯ ಮೇಲೆ. ಭೂಮಿ ಅರ್ಥಾತ್ ಭೂಮಿಯನ್ನು ಅವಾಗ ಸೃಷ್ಟಿ ಆಗಿರಲಿಲ್ವಲ್ಲ, ಅದು ಕೆಳಗೆ ಬಿತ್ತು ಕಿವಿಯಿಂದ. ಆ ಬಿದ್ದಿದ್ದರಿಂದ 2 ರಾಕ್ಷಸರು ಹುಟ್ಕೊಂಡ್ರಂತೆ, ಮಧು ಮತ್ತು ಕೈಟಭ ಅಂತ. ಆ 2 ರಾಕ್ಷಸರು ಹುಟ್ಕೊಂಡವರು ಎಲ್ಲ ಹುಟ್ಟಿದ ಕೂಡಲೇ ಹಸಿವು, ಬೆಳೆದು ನಿಂತು ಬಿಟ್ಟಿದ್ದಾರೆ. ತುಂಬ ಹಸಿವಾಗ್ತಿದೆ ಅವರಿಗೆ. ಏನು ಮಾಡೋದು ಎಲ್ಲ ಕಡೆ ನೋಡ್ತಾರೆ. ಎಲ್ಲ ಕಡೆ ನೋಡಿದಾಗ ಮಹಾವಿಷ್ಣು ವ್ಯಾಪ್ತ ಅಲ್ಲ, ಅವನು ವ್ಯಾಪಿಸಿ ಎಲ್ಲ ಕಡೆ ವ್ಯಾಪ್ತ ಆಗಿಬಿಟ್ಟಿದ್ದಾನೆ. ಇವು ಅವನ ಮೇಲೆ ಓಡಾಡ್ತಾ ಇದ್ದಾರೆ. ಹಾಗೆ ಅದು ಅಲ್ಲದೆ ಎಲ್ಲ ಕಡೆ ಪ್ರಳಯ ಜಲಧಿ ತುಂಬಿಕೊಂಡಿದೆ, ಪ್ರಳಯ ಜಲ ತುಂಬ್ಕೊಂಡ್ಬಿಟ್ಟಿದೆ ಸಮುದ್ರ. ಅದರಲ್ಲಿ ಇವರು ಓಡಾಡ್ತಾ ಇದ್ದಾರೆ. ಏನಾದರೂ ತಿನ್ನಬೇಕಲ್ಲ, ಹಸಿವಾಗ್ತಿದೆಯಲ್ಲ ಅಂತ ನೋಡ್ತಿದ್ದಾರೆ. ಇನ್ನು ಸೃಷ್ಟಿ ಆಗಿಲ್ಲ. ಆ ಸಂದರ್ಭದಲ್ಲಿ ಚತುರ್ಮುಖ ಬ್ರಹ್ಮದೇವರು ಕಮಲದ ಮೇಲೆ ಕೂತಿದ್ದು ಕಂಡುಬಿಡ್ತು ಅವರಿಗೆ. ಕಂಡ ನಂತರದಲ್ಲಿ ಯೋಚನೆ ಮಾಡಿದ್ರು, ಇವನನ್ನೇ ತಿನ್ನೋಣ ಅಂತ, ಬ್ರಹ್ಮನನ್ನೇ ತಿಂದಾಕ್ಬಿಡೋದು ಅಂತೇಳಿ ಇಬ್ಬರು ಬಂದರು. ಹೇಗಾದರೂ ತಿನ್ನಬೇಕು ಅಂತ ಹೇಳ್ಕೊಂಡು ಬಂದಿದ್ದನ್ನು, ಬರ್ತಾ ಇರೋದನ್ನು ಬ್ರಹ್ಮದೇವರು ನೋಡ್ತಾರೆ. ನೋಡ್ಬಿಟ್ಟು ಮಹಾವಿಷ್ಣುವನ್ನ ನೋಡಬೇಕು ಅಂತ ಹಿಂಗೆ ನೋಡ್ತಾರೆ. ಮಹಾವಿಷ್ಣು ಆರಾಮಾಗಿ ಯೋಗನಿದ್ರೆ ಇದ್ದುಬಿಟ್ಟಿದ್ದಾನೆ. ಇವ್ರಿಗೆ ಗಾಬರಿ ಆಗ್ಬಿಡ್ತು ಬ್ರಹ್ಮದೇವರಿಗೆ. ಅಯ್ಯೋ ಶಿವನೇ, ಈ ನನ್ನನ್ನು ಸೃಷ್ಟಿ ಮಾಡಿ ಪ್ರಪಂಚ ರೆಡಿ ಮಾಡು, ನೀನು ಸೃಷ್ಟಿ ಮಾಡು ಅಂತೇಳಿ ನನಗೆ ಜವಾಬ್ದಾರಿ ಕೊಟ್ಟು ಈ ಪರಮಾತ್ಮ ನಿದ್ರೆಯಲ್ಲಿ ಹೊರಟ್ಬಿಟ್ನಲ್ಲ, ನನ್ನ ಯಾರು ರಕ್ಷಣೆ ಮಾಡೋರು? ಈಗ 2 ಜನ ರಾಕ್ಷಸರು ಬೇರೆ, ಇವರು ನನ್ನನ್ನು ತಿನ್ನೋದಕ್ಕೆ ಬರ್ತಾ ಇದ್ದಾರಲ್ಲ, ಏನು ಮಾಡಬೇಕು? ಆವಾಗ ಬ್ರಹ್ಮದೇವರಿಗೆ ಅನಿಸ್ತಂತೆ, ಮಹಾವಿಷ್ಣು ಏನು ಮಾಡಿದ್ದಾನೆ, ಯೋಗನಿದ್ರಾ ದೇವಿಯನ್ನು ತನ್ನ ಮೇಲೆ ಆಹ್ವಾನಿಸ್ಕೊಂಡಿದ್ದಾನೆ. ತನ್ನ ಮೇಲೆ ಆಹ್ವಾನಿಸ್ಕೊಳ್ಳೋದು ಅಂತಂದರೆ ನಮಗೆ ನಿದ್ರೆ ತಾನೇ ಬಂದು ಆವರಿಸ್ಕೊಂಡ್ಬಿಡುತ್ತೆ. ಭಗವತ್ ಶಕ್ತಿಗಳಿಗೆ ಹೇಗೆ ಅಂದರೆ ನಿದ್ರೆಯನ್ನು ನಾಟಕ ರೂಪದಲ್ಲಿ ತನ್ನ ಮೇಲೆ ನಿದ್ರೆಯನ್ನು ಎಳ್ಕೊಳ್ಳೋದು, ಅದು ನಾಟಕ ಅದು. ಹಾಗಾಗಿ ಇದನ್ನು ನೋಡಿದಂತಹ ಬ್ರಹ್ಮದೇವರು ಏನು ಮಾಡ್ತಾರೆ ಅಂತಂದರೆ, ಈಗ ನಾನೇನಾದರೂ ಈ ರಾಕ್ಷಸರಿಂದ ಬಚಾವಾಗಬೇಕು ಅಂದರೆ ಆ ಯೋಗನಿದ್ರಾ ದೇವಿಯನ್ನೇ ಪ್ರಾರ್ಥನೆ ಮಾಡಬೇಕು ಅಂತ ಬ್ರಹ್ಮದೇವರು ತೀರ್ಮಾನ ಮಾಡಿಕೊಂಡ್ರು. ಮುಂದೇನಾಯ್ತು ತಿಳಿಯೋಣ. ಆದರೆ ಈಗ 4 ರಾಶಿಗಳ ಕುರಿತಾಗಿ ದಯಮಾಡಿ ತಿಳಿಸ್ಕೊಡಿ ಗುರುಗಳೇ. ಈಗ ಸಿಂಹರಾಶಿ. ಸಿಂಹರಾಶಿಯವರಿಗೆ ಇವತ್ತಿನ ದಿನ ತಕ್ಕ ಮಟ್ಟಿಗೆ ಉತ್ತಮವಾಗಿರತಕ್ಕಂಥ ಒಂದು ದಿನ. ತೃತೀಯ ಭಾವದಲ್ಲಿರ್ತಕ್ಕಂಥ ಶಶಿಮಂಗಳ ಯೋಗ, ಕೌಟುಂಬಿಕ ವಾತಾವರಣದಲ್ಲಿ ಸಾಕಷ್ಟು ಅಭಿವೃದ್ಧಿಗಳು, ಭಾಗ್ಯೋದಯವಾಗ್ತಕ್ಕಂಥ ಒಂದು ಕಾಲ. ಕಾರಣ ಭಾಗ್ಯಾಧಿಪತಿಯೊಂದಿಗಿರ್ತಕ್ಕಂತಹ ಚಂದ್ರ. ಮಾನಸಿಕವಾಗಿರ್ತಕ್ಕಂಥ ಅನೇಕ ಚಿಂತೆಗಳಿಂದ, ಸಮಸ್ಯೆಗಳಿಂದ ಹೊರಗೆ ಬರಲಿಕ್ಕೆ ಬೇಕಾಗಿರ್ತಕ್ಕಂಥ
ಎಲ್ಲ ರೀತಿಯ ಅವಕಾಶವಿದೆ. ಗುರುವಿನ ಆರಾಧನೆ ಮತ್ತು ಆ ಶಶಿಮಂಗಳ ಯೋಗಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಸ್ಕಂದಮಾತಾ ದೇವಿಯ ಆರಾಧನೆಯನ್ನು ಮಾಡಿಕೊಳ್ಳಿ. ಶುಭವಾಗಲಿ. ಮುಂದಿಂದು ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಲಾಭಾಧಿಪತಿಯೊಂದಿಗೆ ತೃತೀಯಾಧಿಪತಿ ಇರತಕ್ಕಂಥದ್ದು, ವ್ಯಾಪಾರ ವ್ಯವಹಾರಗಳಲ್ಲಿರ್ತಕ್ಕಂಥವರು, ವಿದ್ಯಾರ್ಥಿಗಳು, ಶಿಕ್ಷಕರು ಇತ್ಯಾದಿ ಎಲ್ಲರಿಗೂ ಕೂಡ ಇವತ್ತು ಉತ್ತಮವಾದಂಥ ಒಂದು ದಿನ. ಧನಸ್ಥಾನದಲ್ಲಿರ್ತಕ್ಕಂಥ ಒಂದು ಒಳ್ಳೆಯ ಯೋಗ ಅದು. ಸ್ವಲ್ಪ ಪ್ರಯತ್ನ ಪಡಬೇಕಾಗಿ ಬರ್ಬೋದು. ಕಾರಣ 7ನೇ ರಾಶಿಯಿಂದ ಶನೈಶ್ಚರನ ದೃಷ್ಟಿ ಇದೆ. ಜೊತೆಯಲ್ಲಿ ಭಾಗ್ಯಾಧಿಪತಿ ಆಗಿರತಕ್ಕಂಥ ಶುಕ್ರ ಕೂಡ 12ರಲ್ಲಿ ಇರೋದ್ರಿಂದ ಗಣಪತಿಯನ್ನು ಆರಾಧನೆ ಮಾಡಿಕೊಂಡು ಆನಂತರ ಸ್ಕಂದ ಮಾತಾ ದೇವಿಯನ್ನು ಇವತ್ತು ಆರಾಧನೆಯನ್ನು ವಿಶೇಷವಾಗಿ ಮಾಡಿಕೊಳ್ಬೇಕು ಕನ್ಯಾ ರಾಶಿಯವರು. ಆಗೇನಾಗುತ್ತೆ ಅಂತಂದರೆ ಮಂದಗತಿಯಲ್ಲಿರ್ತಕ್ಕಂತಹ ಎಲ್ಲ ರೀತಿಯ ಕಾರ್ಯಗಳು ನಿಧಾನವಾಗಿ ಸ್ವಲ್ಪ ವೇಗವನ್ನು ಪಡ್ಕೊಂಡು ಅನುಕೂಲಕರವಾಗಿರ್ತಕ್ಕಂಥ ವಾತಾವರಣ ನಿಮ್ಮದಾಗುತ್ತೆ. ಶುಭವಾಗಲಿ. ಮುಂದಿಂದು ತುಲಾರಾಶಿ. ತುಲಾರಾಶಿಯವರಿಗೆ ಕರ್ಮಾಧಿಪತಿ ರಾಶಿಗೆ ಬಂದಿರತಕ್ಕಂಥದ್ದು, ದ್ವಂದ್ವ ರಾಶಿಗಳಲ್ಲಿ ಸಂಚಾರವಿರ್ತಕ್ಕಂಥದ್ದು. ಇವತ್ತು ಚಂದ್ರ ವೃಶ್ಚಿಕ ರಾಶಿಗೆ ಹೋಗ್ತಕ್ಕಂಥದ್ದೇನಿದೆ ಬಹಳ ಉತ್ತಮವಾದಂಥ ಒಂದು ಸಮಯ ಅದು. ಕಾರಣ ಕರ್ಮಾಧಿಪತಿ ಧನಕ್ಕೆ ಬರ್ತಕ್ಕಂಥದ್ದು ಒಂದು ಒಳ್ಳೆಯ ಒಂದು ವಿಚಾರ. ಆದರೆ ಅವನು ಆಹಾರಕ್ಕೆ ಸಂಬಂಧಪಟ್ಟು ಅಷ್ಟಮಕ್ಕೆ ದೃಷ್ಟಿಯನ್ನು ಕೂಡ ಕೊಡೋದರಿಂದ ಸ್ವಲ್ಪ ಮಟ್ಟಿಗೆ ಇವತ್ತು ಆಹಾರ ಕ್ರಮದಲ್ಲಿ ವ್ಯತ್ಯಾಸ ಮಾಡಿಕೊಳ್ಳದೆ ಎಚ್ಚರಿಕೆ ವಹಿಸಬೇಕು. ಇವತ್ತೇನಾದರೂ ಸ್ಪೆಷಲ್ ಮಾಡ್ಕೊಂಡು ತಿನ್ನೋಣ, ಸ್ಪೆಷಲ್ ಇದು ಮಾಡೋಣ, ಜಾಸ್ತಿ ತಿನ್ನೋಣ, ಅಥವಾ ತುಂಬ ರುಚಿಯಾಗಿದೆ ಏನಾಗ್ತದೆ ಜಾಸ್ತಿ ತಿನ್ನೋಣ ಇತ್ಯಾದಿ ಭಾವನೆಗಳು ಬಂತು ಅಂದರೆ ತುಂಬ ರೀತಿಯ ಅಥವಾ ತುಂಬ ಬೇರೆ ಬೇರೆ ರೀತಿಯ ತೊಂದರೆಗಳಾಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಅಜೀರ್ಣ ಅಥವಾ ಅಗ್ನಿಮಾಂದ್ಯಾದಿ ದೋಷಗಳು ಕೂಡ ಆಗಬಹುದು. ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ. ಸ್ವಲ್ಪ ಅತಿಯಾದರೆ ಅಮೃತವೂ ವಿಷ ಅಂತ ಹೇಳ್ತಾರೆ. ಹಾಗಾಗಿ ಅತಿಯಾಗಿ ಮಾಡಲಿಕ್ಕೆ ಹೋಗಬೇಡಿ. ಅತಿರೇಕ ಒಳ್ಳೆಯದಲ್ಲ. ಹಾಗಾಗಿ ಯೋಚನೆ ಮಾಡಿಕೊಂಡು ತಗೊಳ್ಳಿ. ಅದರ ಜೊತೆಯಲ್ಲಿ ಸ್ಕಂದಮಾತಾ ದೇವಿಯನ್ನು ಆರಾಧನೆ ಮಾಡಿಕೊಳ್ಳಿ, ಒಳ್ಳೆಯದಾಗಿ. ಈಗ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಇವತ್ತಿನ ದಿನ ಮಧ್ಯಮ ಸ್ಥಿತಿಯ ದಿನ ಅಂತ ಹೇಳ್ಬೋದು. ಕಾರಣ ಭಾಗ್ಯಾಧಿಪತಿ ವ್ಯಯ ಮತ್ತು ಜನ್ಮರಾಶಿಗಳಲ್ಲಿರ್ತಕ್ಕಂಥ ಸ್ಥಿತಿ ಇದೆಯಲ್ಲ, ಅದು ಅಷ್ಟು ಉತ್ತಮವಾಗಿರ್ತಕ್ಕಂಥ ಫಲ ಅಲ್ಲ. ಕಾರಣ ಏನು ಅಂತಂದರೆ ಭಾಗ್ಯವಾಗಿ ಅಂದರೆ ಯಾವುದೋ ಒಂದು ವ್ಯವಹಾರವನ್ನು ಮಾಡ್ತಕ್ಕಂಥದ್ದು ಅಥವಾ ಯಾವುದೋ ಒಂದು ಹೊಸ ವಸ್ತುಗಳನ್ನು ಖರೀದಿ ಮಾಡ್ತಕ್ಕಂಥದ್ದು, ಜೊತೆಯಲ್ಲಿ ಆರೋಗ್ಯಕ್ಕೆ ಸಂಬಂಧಪಟ್ಟು, ದುಡ್ಡು ಕಾಸಿಗೆ ಸಂಬಂಧಪಟ್ಟು, ವಿದ್ಯೆಗೆ ಸಂಬಂಧಪಟ್ಟು ವೃಶ್ಚಿಕ ರಾಶಿಯವರ ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟು ಸಾಕಷ್ಟು ಸಮಸ್ಯೆಗಳು ಇವತ್ತು ಕಾಣುವಂಥ ಲಕ್ಷಣ ಇದೆ. ಕಾರಣ ಏನು ಅಂತಂದರೆ ಚಂದ್ರನಿಗೆ ಇರ್ತಕ್ಕಂಥ ಸ್ಥಿತಿ ಉತ್ತಮ ಇಲ್ಲ. ಜೊತೆಯಲ್ಲಿ ನಿಮ್ಮ ರಾಷ್ಟ್ರಾಧಿಪತಿ ಆಗಿರ್ತಕ್ಕಂಥ ಮಂಗಳ ಕೂಡ 12ನೇ ರಾಶಿಯಿಂದ ಬಂದು ಷಷ್ಠಕ್ಕೆ ದೃಷ್ಟಿ, ಶತ್ರುಗಳಿಗೆ ಲಾಭವಾಗ್ತಕ್ಕಂಥದ್ದು. ನಿಮ್ಮ ಶತ್ರುಗಳು ನಿಮ್ಮನ್ನು ನೋಡಿ ಇವತ್ತು ಖುಷಿ ಪಡ್ತಕ್ಕಂಥದ್ದು ಅಂದರೆ ಯಾವುದೋ ಒಂದು ನಷ್ಟವನ್ನು ನೀವು ಹೊಂದತಕ್ಕಂಥ ಲಕ್ಷಣಗಳು ಕಾಣಿಸುತ್ತೆ. ಇಡೀ ದಿವಸದ ಒಂದು ವ್ಯವಸ್ಥೆ ಆಗಿದೆ. ಸೂರ್ಯಾಸ್ತ ಕಾಲಕ್ಕೆ ಯಾವಾಗ ಚಂದ್ರ ರಾಶಿಗೆ ಬರ್ತಾನೆ ಆಗಲೂ ಕೂಡ ನೀಚ ಸ್ಥಿತಿಯನ್ನು ಹೊಂದುತ್ತಾನೆ. ಇರ್ತಕ್ಕಂಥ ಗುರುವಿನ ದೃಷ್ಟಿಯನ್ನು ಕೂಡ ಕಳ್ಕೊಳ್ತಾನೆ. ಧನಪಂಚಮಾಧಿಪತಿ ನಿಮಗೆ ಅವನು ಗುರು. ಹಾಗಾಗಿ ಆ ದೃಷ್ಟಿಯನ್ನು ಕೂಡ ಕಳ್ಕೊಂಡು ಈ ಕಡೆಗೆ ಬಂದು ನೀಚನಾಗೋದಾದ್ದರಿಂದ ಇವತ್ತಿನ ಒಟ್ಟಾರೆ ದಿನ ಅಂತಕ್ಕಂಥದ್ದು ಅಷ್ಟು ಉತ್ಕೃಷ್ಟ ಅಂತೇಳಿ ಹೇಳಲಿಕ್ಕೆ ಆಗೋದಿಲ್ಲ. ಆದರೆ ಪಂಚಮದಲ್ಲಿರ್ತಕ್ಕಂಥ ಶನೈಶ್ಚರ ಈ ಸಂದರ್ಭದಲ್ಲಿ ಏನು ಮಾಡಬೇಕು ಅಂದರೆ ಅಲ್ಲಿ ಸೂರ್ಯನ ನೇರ ದೃಷ್ಟಿ ಅಂತಕ್ಕಂಥದ್ದು ಉಂಟು. ಬುಧನೂ ಸಹ ದೃಷ್ಟಿ ಕೊಡ್ತಾನೆ. ಹಾಗಾಗಿ ಸ್ವಲ್ಪ ತೀವ್ರವಾಗಿ ನೀವು ಇವತ್ತು ಅಷ್ಟಾದಶ ಭುಜಾ ಮಹಾಲಕ್ಷ್ಮಿ ಅಂಥೇಳಿ ಸಿಂಹವಾಹಿನಿಯಾಗಿ ಮಹಿಷಾಸುರನ ಸಂಹಾರ ಮಾಡ್ತಾ ಇರತಕ್ಕಂಥ 18 ಭುಜಗಳನ್ನು ಹೊಂದಿರತಕ್ಕಂಥ ಮಹಿಷಮರ್ದಿನಿ ರೂಪವನ್ನು ಇವತ್ತು ಆರಾಧನೆ ಮಾಡಿಕೊಳ್ಬೇಕು. ಆ ಮಹಿಷಮರ್ದಿನಿ ರೂಪವನ್ನು ಆರಾಧನೆ ಮಾಡೋದರಿಂದ ಬರ್ತಕ್ಕಂಥ ಅಪಾಯಗಳು ದೂರವಾಗುವುದರ ಜೊತೆಗೆ ಸಾಧ್ಯವಾದಷ್ಟು ಇವತ್ತು ನಿರಾಹಾರವಾಗಿರಲಿಕ್ಕೆ ಪ್ರಯತ್ನ ಮಾಡಿ. ಕಾರಣ ಏನು ಅಂತಂದರೆ ಈ ನಿರಾಹಾರದಿಂದ ನಾವು ದೇವತಾರಾಧನೆಯನ್ನು ಮಾಡಿದಾಗ ನಮ್ಮ ಮನಸ್ಸಿನ ಒಳಗಡೆಗೆ ಒಂದು ಏಕಾಗ್ರತೆ ಅಂತಕ್ಕಂಥದ್ದು ಬರುತ್ತೆ. ಆಹಾರ ಇಲ್ಲದೇ ಇದ್ದಂಥ ಸಂದರ್ಭದಲ್ಲಿ ಅನುಭವ ಇಲ್ಲದೆ ನಿಮ್ಮ ಹತ್ರ ಯಾವುದನ್ನು ಮಾಡಿ ಅಂತ ಹೇಳೋದಿಲ್ಲ. ನಾನು ಮಾಡಿ ನನಗೆ ಅನುಭವ ಇದ್ದರೆ ಇಂಥದ್ದನ್ನು ಮಾಡಿ ನೀವು ಅಂತ ಹೇಳ್ತೀನಿ ಉಪಾಸನೆ ವಿಚಾರದಲ್ಲಿ. ಹಾಗಾಗಿ ಸ್ವಂತ ಅನುಭವದ ಮೇಲೆ ಹೇಳ್ತೇನೆ ನಾನು. ಯಾವಾಗ ನಾವು ಶರೀರಕ್ಕೆ ಆಹಾರವನ್ನು ಕಡಿಮೆ ಕೊಡ್ತೇವೆ ಅಥವಾ ಯಾವಾಗ ಶರೀರಕ್ಕೆ ನಾವು ಆಹಾರವನ್ನು ಕೊಡೋದೇ ಇಲ್ಲ ಅಂಥ ಸಂದರ್ಭದಲ್ಲಿ ಅನುಷ್ಠಾನಾದಿಗಳನ್ನು ದೇವತಾ ಧ್ಯಾನ ಪೂಜೆ ಇತ್ಯಾದಿಗಳನ್ನು ಮಾಡಲಿಕ್ಕೆ ಕೂತರೆ ಬಹಳ ವಿಶೇಷವಾಗಿ ನಮಗೆ ಅದರಲ್ಲಿ ಶ್ರದ್ಧೆ ಅಥವಾ ತಾದಾತ್ಮ್ಯತೆ, ಕಾನ್ಸಂಟ್ರೇಷನ್, ಇಂಟ್ರೆಸ್ಟ್ ಅಂತ ಏನು ಹೇಳ್ತಾರಲ್ಲ
ಇವೆಲ್ಲವೂ ಕೂಡ ಬರುತ್ತೆ. ಸರಿಯಾದ ರೀತಿಯಲ್ಲಿ ಅಷ್ಟಾದಶ ಭುಜ ಸಿಂಹವಾಹಿನಿ ಮಹಿಷಮರ್ದಿನಿ ಮಹಾಲಕ್ಷ್ಮಿ ಸ್ವರೂಪವನ್ನು ನೀವು ಇವತ್ತು ಆರಾಧನೆ ಮಾಡ್ಕೊಳ್ಳಿ. ಒಳ್ಳೆಯದಾಗಿ. ಬನ್ನಿ ಗುರುಗಳು ಮುಂದೆ ಏನ್ ತಿಳಿಸ್ತಾರೆ. ತಾಯಿಯ ಮಹಿಮೆ ಅಪಾರ. ದಯಮಾಡಿ ಮುಂದುವರಿಸಿ ಗುರುಗಳೇ. ಬ್ರಹ್ಮದೇವರು ಸ್ತೋತ್ರ ಮಾಡ್ಲಿಕ್ಕೆ ಆರಂಭ ಮಾಡಿದ್ರು ಅಂತ ಹೇಳಿದ್ದು. ಬ್ರಹ್ಮನ ಸ್ತೋತ್ರ ಹೇಗಿತ್ತು ಅಂತ ಹೇಳಿ ಅದ್ರ ಬಹಳ ದೀರ್ಘವಾಗಿ ಮಾರ್ಕಂಡೇಯ ಪುರಾಣದಲ್ಲಿ ಬರ್ತದೆ. ಅದನ್ನೆಲ್ಲ ವಿವರಣೆ ಬೇಡ. ಅದು ಎಲ್ಲ ವಿಚಾರಗಳು ಬರುತ್ತೆ. ನೀನು ಅಂತವಳು, ನೀನಿಂತವಳು, ನೀನು ಸೃಷ್ಟಿ ಹಾಗೆ ಮಾಡಿದೆ, ಹೀಗೆ ಮಾಡಿದೆ, ನನಗೆ ಈ ಥರ ಸಮಸ್ಯೆ ಬಂದಿದೆ. ನಾವು ದೇವ್ರ ಮುಂದೆ ಕೂತ್ಕೊಂಡು ಏನು ಹೇಳ್ತೀವೋ ಅದೇ ರೀತಿ ಅಂತ ಇಟ್ಕೊಳ್ಳಿ. ನಾವು ದೇವ್ರ ಮುಂದೆ ಕೂತಾಗ ಅಮ್ಮ ತಾಯಿ ನಿನ್ನ ಕಾಲಿಗೆ ಬಿದ್ದಿದ್ದೀನಿ, ನನ್ನನ್ನು ಕಾಪಾಡು, ನನಗೆ ಈ ಥರ ಸಮಸ್ಯೆ ಬಂದ್ಬಿಟ್ಟಿದೆ, ನಾನು ಉದ್ಧಾರ ಮಾಡು ಅಂತೆಲ್ಲ ನಾವು ಹೇಳ್ಕೊಳ್ಳಲ್ವಾ? ಒಳಗಡೆ ಮನಸ್ಸಿನಲ್ಲಿ ಆಡು ಭಾಷೆಯಲ್ಲಿ ನಾವು ಮಾತಾಡ್ತೀವಿ ದೇವರ ಹತ್ರ. ಬ್ರಹ್ಮದೇವರು ಅದು ಪುರಾಣದಲ್ಲಿ ಬಂದಿರತಕ್ಕಂಥದ್ದು ನಮ್ಮಂಗೆ ಕೇಳಿರ್ಬೋದು. ಕಾವ್ಯ ರಚನೆ ಆಗಿರೋದರಿಂದ ಕಾವ್ಯಾತ್ಮಕವಾಗಿ ಹಾಡಿನ ರೂಪದಲ್ಲಿ ಅವರು ಬರೆದಿರ್ತಕ್ಕಂಥದ್ದು. ಹಾಗೆ ಆ ಒಂದು ರೀತಿಯಲ್ಲಿ ಸ್ತೋತ್ರ ಮಾಡಿಕೊಂಡಾಗ ಆ ತಾಯಿಗೆ ಬಹಳ ಖುಷಿ ಆಯ್ತಂತೆ. ದೇವಿಯ ಮಹಾತ್ಮೆಯಲ್ಲಿ ಕಾಳಿಯ ಮಹಾತ್ಮೆಯನ್ನು ಹೇಳ್ತಾ ಇದ್ದಾರೆ. ಇದು ಕಾಳಿ, ಲಕ್ಷ್ಮಿ ಮತ್ತು ಸರಸ್ವತಿ 3 ಮಹಾತ್ಮೆಗಳು ಬರುತ್ತೆ ಇಲ್ಲಿ ದೇವಿ ಮಹಾತ್ಮೆಯಲ್ಲಿ. ಇದರಲ್ಲಿ ಮೊದಲನೇದಾಗಿ ಕಾಳಿಯ ಮಹಾತ್ಮೆಯನ್ನು ಹೇಳ್ತಾ ಇರ್ತಕ್ಕಂಥದ್ದು. ಆ ರೀತಿಯಾಗಿ ಕಾಳಿ ಅಂದರೆ ಕಪ್ಪು, ಕಾಳ ಅಂದರೆ ಕಪ್ಪು, ಕಪ್ಪು ಅಂದರೆ ಕತ್ತಲು, ಕತ್ತಲು ಅಂದರೆ ತಮೋಗುಣ, ತಮೋಗುಣ ಅಂದರೆ ಆಲಸ್ಯ, ಆಲಸ್ಯ ಅಂದರೆ ನಿದ್ರೆ. ಒಂದಕ್ಕೊಂದು ಅರ್ಥ ಮಾಡಿಕೊಂಡ್ರೆ ಹೊಳೆಯುತ್ತೆ. ಅವನು ಯೋಗ ನಿದ್ರೆಯಲ್ಲಿದ್ದಾನೆ. ಅವನಿಗೆ ನಿದ್ರೆ ಅಂತಕ್ಕಂಥ ನಾಟಕಕ್ಕೆ ಅವನಿಗೆ ಹೆಲ್ಪ್ ಮಾಡಿದ್ಯಾರೋ? ಕಾಳಿ. ಹಾಗಾಗಿ ಬ್ರಹ್ಮದೇವರು ಏನು ಮಾಡ್ತಾರೆ? ಕಾಳಿಯನ್ನು ಆರಾಧನೆ ಮಾಡ್ತಾರೆ, ಸ್ತೋತ್ರ ಮಾಡ್ತಾರೆ. ಆ ನಂತರದಲ್ಲಿ ಬ್ರಹ್ಮದೇವರ ಈ ಒಂದು ಸ್ತೋತ್ರದಿಂದ ಸಂತುಷ್ಟಳಾಗಿ ಅವಳೇನು ಮಾಡ್ತಾಳೆ? ಮಹಾವಿಷ್ಣುವಿನ ಶರೀರದಿಂದ ಹೊರಗೆ ಬರ್ತಾಳೆ. ಶರೀರವನ್ನು ಆಕ್ರಮಿಸ್ಕೊಂಡ್ಬಿಟ್ಟಿರ್ತಾಳೆ ಅವಳು. ನೇತ್ರ, ಹಾಸ್ಯ, ನಾಸಿಕ, ಬಾಹು, ಹೃದಯ 5 ಜಾಗಗಳಲ್ಲಿ ಆಕ್ರಮಿಸ್ಕೊಂಡಿದ್ಲಂತೆ. ನೇತ್ರ, ಹಾಸ್ಯ, ನಾಸಿಕ, ಬಾಹು, ಹೃದಯ 5 ಜಾಗಗಳಲ್ಲಿ ಆಕ್ರಮಿಸ್ಕೊಂಡಿದ್ಲು. ಅಲ್ಲಿಂದ ಹೊರಬಂದು ದರ್ಶನ ಕೊಟ್ಲಂತೆ ಬ್ರಹ್ಮದೇವರಿಗೆ. ನೀನೇನು ಸ್ತೋತ್ರ ಮಾಡಿದೆಯಲ್ಲ ನನ್ನನ್ನು, ನಾನು ಬಂದಿದ್ದೇನೆ ನೋಡು ಅಂತೇಳಿ ದರ್ಶನ ಕೊಟ್ಟು, ಚಿಂತೆ ಮಾಡಬೇಡ, ನಿನಗೆ ಬಂದಿರೋ ಈ ರಾಕ್ಷಸರ ಸಮಸ್ಯೆಯನ್ನು ನಾನು ನಿವಾರಣೆ ಮಾಡ್ತೇನೆ, ಯೋಚನೆ ಮಾಡಬೇಡ ಅಂಥೇಳಿ ಹೋಗಿ ವಿಷ್ಣುವಿನ ಮೇಲೆ ಆವರಿಸ್ಕೊಂಡಿದ್ದವಳು ಆ ಮಧುಕೈಟಭ ಅನ್ನೋ ರಾಕ್ಷಸರ ಮೇಲೆ ಆವರಿಸ್ಕೊಂಡ್ಳು ಅಂತ. ಈ ವಿಷ್ಣು ಮೇಲಿನ ಆವರಣ ಹೋಯಿತು, ಆ ಮಧುಕೈಟಭ ಅನ್ನುವಂಥ ರಾಕ್ಷಸರ ಮೇಲೆ ಅವಳ ಆವರಣ ಆಯ್ತಂತೆ. ಆವರಣ ಆದ ಕೂಡಲೇ ಪರಮಾತ್ಮ ಮಹಾವಿಷ್ಣುವಿಗೆ ಎಚ್ಚರ ಆಯಿತು. ಎದ್ದು ನೋಡಿದ್ರೆ ಬ್ರಹ್ಮನನ್ನು ತಿನ್ಲಿಕ್ಕೆ ಬಂದಿದ್ದಾರೆ. ಅವರು ಕೈ ಹಾಕ್ತಾ ಇದ್ದಾರೆ, ಇನ್ನೇನು ಬ್ರಹ್ಮನ ಹಿಡ್ಕೊಂಡು ತಿನ್ಬೇಕು ಅವರು. ಆ ಸಂದರ್ಭದಲ್ಲಿ ಬ್ರಹ್ಮದೇವರು ಗಾಬರಿ ಆಗಿದ್ದದ್ದು ನೋಡಿದ್ರು. ಮಹಾವಿಷ್ಣು ನೋಡ್ತಾನೆ. ನೋಡಿದ ನಂತರ ಬ್ರಹ್ಮದೇವರಿಗೆ ಆನಂದ ಆಯ್ತಂತೆ. ಹಬ್ಬ, ಅಂತೂ ನಾನು ಅಮ್ಮನವರ ಆರಾಧನೆ ಮಾಡಿದ್ದು ಸಂತೋಷ ಆಯಿತು, ಅಂತೂ ಆಕೆಯ ಮಹಾತ್ಮೆ ಕಣ್ಣೆದುರಿ ಕಾಣ್ತಾ ಇದೆ. ಪರಮಾತ್ಮಗೆ ಎಚ್ಚರ ಆಯಿತು, ತಾನಿನ್ನು ಬಚಾವಾಗ್ತೇನೆ ಅಂತ ಅನ್ನಿಸ್ತಂತೆ. ಆವಾಗ ಮಹಾವಿಷ್ಣು ಬಂದ ಆ ರಾಕ್ಷಸರನ್ನು ಎದುರಿಸ್ತಾನೆ. ಎದುರಿಸಿದ ನಂತರ ಅವರು ಕುಸ್ತಿ ಮಾಡೋಣ ನಡಿ. ಸರಿ, ಬಾಹುಯುದ್ಧ ಶುರುವಾಯಿತು. ಮಹಾವಿಷ್ಣುವಿಗೂ ಮಧುಕೈಟಭರಿಗೂ ಯುದ್ಧ. ಹೇಗೆ ಯುದ್ಧ ಆಯ್ತಂತೆ ಅಂದರೆ ಮಾರ್ಕಂಡೇಯ ಪುರಾಣದಲ್ಲಿ ಬರುತ್ತೆ. ಏನಾಯಿತು? ಒಂದು ಸಾರಿ ಮಧು ಬಂದ, ಅವನು ಯುದ್ಧ ಮಾಡ್ದ. ಅಷ್ಟೊತ್ತು ತನಕ ಕೈಟಭ ರೆಸ್ಟ್ ತಗೊಂಡ, ವಿಶ್ರಾಂತಿ ಮಾಡ್ದ. ಅದಾದ್ರ ಮೇಲೆ ಕೈಟಭ ಬಂದ. ಮಧುಗೆ ಸುಸ್ತಾದ ಕೂಡಲೇ ಮಧು ಹೋಗಿ ರೆಸ್ಟಿಗೆ ಹೋಗ್ಬಿಟ್ಟ. ಕೈಟಭ ಬಂದ. ಹೀಗೆ ಮಧು ಕೈಟಭ, ಕೈಟಭ ಮಧು, ಪರಸ್ಪರ ಒಬ್ಬರಾದ್ಮೇಲೆ ಒಬ್ಬರು ಆಲ್ಟರ್ನೇಟಿವ್ಲಿ ಯುದ್ಧವನ್ನು ಮಾಡಿದರು. ಬಹಳ ಘೋರವಾಗಿರತಕ್ಕಂಥ ಒಂದು ಯುದ್ಧ ಆಯ್ತಂತೆ. ಎಷ್ಟು ವರ್ಷ ಆಯಿತು? ಪಂಚವರ್ಷ ಸಹಸ್ರಾಣಿ, 5000 ವರ್ಷಗಳ ಕಾಲ ಆ ಯುದ್ಧ ಅಂತಕ್ಕಂಥದ್ದು ಅಷ್ಟು ದೀರ್ಘಕಾಲ ನಡೀತಂತೆ ನಿರಂತರವಾಗಿ. ಇವತ್ತು ನಾವು ಯಾವುದೋ ಬೇರೆ ಬೇರೆ ದೇಶಗಳಲ್ಲಿ ಯುದ್ಧ 2 ವರ್ಷದಿಂದ ಆಗ್ತಿದೆ, 3 ವರ್ಷದಿಂದ ಆಗ್ತಿದೆ ಅಂತೇಳಿ ನೋಡ್ಕೊಂಡು ನಾವೇನು ಕಂಗಾಲಾಗಿದ್ದೀವಲ್ಲ, ಅದು ಮಧ್ಯೆ ಮಧ್ಯೆ ಸೀಸ್ಫೈರು, ಅದಕ್ಕೆ ಮತ್ತೆ ಗ್ಯಾಪ್ ಕೊಡು, ಹೀಗೆ ಮತ್ತೆ ಶಾಂತಿ ಪ್ರಯತ್ನ ಎಲ್ಲ ನಡೀತಾ ಇದೆ. ಇಲ್ಲಿ ಏನೂ ಇಲ್ಲ. ಯಾರೂ ಇಲ್ಲಿ ಮೀಡಿಯೇಷನ್ ಮಾಡುವಂಥವ್ರು ಯಾರೂ ಇಲ್ಲ. ನಂಗೆ ನೋಬೆಲ್ ಅವಾರ್ಡ್ ತಗೋತೀನಿ, ಯುದ್ಧ ನಿಲ್ಲಿಸಿ ಹೇಳೋರು ಯಾರೂ ಇಲ್ಲ. ಇಂಥ ಒಂದು ಘೋರ ಸ್ಥಿತಿಯಲ್ಲಿ ಒಬ್ಬರಾದ್ಮೇಲೆ ಒಬ್ಬರು ಬಂದು ಯುದ್ಧ ಮಾಡಿ 5000 ವರ್ಷಗಳ ಕಾಲ ನಿರಂತರ ಯುದ್ಧ ಆಯ್ತಂತೆ. ಆ ನಂತರ ಮಹಾವಿಷ್ಣುಗೆ ತುಂಬ ಖುಷಿ ಆಯ್ತಂತೆ. ನೋಡ್ರಪ್ಪ, ನೀವು ಯುದ್ಧ ಮಾಡಿದ್ದೀರಿ, ಬಹಳ ಸಂತೋಷ. ನಿಮಗೇನಾದ್ರು ವರ ಕೊಡಬೇಕು ಅಂತ ಅಂದ್ಕೊಂಡಿದ್ದೀರಿ, ವರ ಕೇಳಿ ಅನ್ನಂತೆ. ಆವಾಗ ಇವ್ರ ಮೇಲೆ ಮಾಯಮೋಹ ಆಗಿತ್ತಲ್ಲ, ವಿಷ್ಣು ಮಾಯಾದೇವಿ ಇವರನ್ನು ಆಕ್ರಮಿಸ್ಕೊಂಡಿದ್ಲಲ್ಲ, ಅವಳೇನು ಮಾಡ್ತಾಳೆ? ಅವರ ತಲೆಯ ಸ್ಮೃತಿಯನ್ನು ಕೆಡಿಸ್ಬಿಡ್ತಾಳೆ, ಭ್ರಮೆಯನ್ನು ಕೊಟ್ಟು ಬಿಡ್ತಾಳೆ. ಆವಾಗ ಆ ರಾಕ್ಷಸರು ಏನು ಮಾಡ್ತಾರೆ? ಮಹಾವಿಷ್ಣುವಿಗೆ ಹೇಳ್ತಾರೆ, ಏನೋ ನೀನು ನಮಗೂ ವರ ಕೊಡ್ತೀಯ? ನೀನು ಇರೋನು ಒಬ್ಬ, ನಾವಿರೋರು 2.
ನಾವಿಬ್ಬರು ಯುದ್ಧ ಮಾಡ್ತಾ ಇದ್ದೀವಿ, ನೀನು ಒಬ್ಬ ಯುದ್ಧ ಮಾಡಿ ನೀನು 5,000 ವರ್ಷಗಳ ಕಾಲ ನಿನ್ನನ್ನು ನೀನು ನಿಭಾಯಿಸ್ಕೊಂಡಿಯಲ್ಲ, ಶಬಾಷ್, ನಿನಗೆ ಮೆಚ್ಚಲೇಬೇಕು. ಹಾಗಾಗಿ ನೀನು ವರ ಕೇಳೋದು, ನಮಗೆ ವರ ಕೊಡೋದಲ್ಲ. ಆ ಮಧುಕೈಟಭ ಇಬ್ಬರು ಹೇಳ್ತಾರೆ ಮಹಾವಿಷ್ಣುವಿಗೆ, ನೀನು ವರ ಕೊಡೋದಲ್ಲಪ್ಪ, ನಾವು ಕೊಡ್ತೀವಿ, ತಗೋ ನಿನಗೆ ವರನ ಅಂತಾರೆ ಮಹಾವಿಷ್ಣುವಿಗೆ. ಹೌದಾ, ನೀವು ನನಗೆ ವರ ಕೊಡ್ತೀರಾ? ಭಾಳ ಸಂತೋಷ, ಭಾಳ ಸಂತೋಷ. ಅವನಿಗೆ ಹೇಳ್ಕೊಡ್ಬೇಕಾ? ಎಂಥ ಕಿಲಾಡಿ, ಅವನ ಅವತಾರಗಳನ್ನು ನೋಡ್ರೆ ಅವನು ಎಂಥ ಕಿಲಾಡಿ ಅಂತ ಗೊತ್ತಾಗಬೇಕಿದ್ರೆ ಕೃಷ್ಣಾವತಾರವನ್ನು ನೋಡ್ಬೇಕು ನಾನು. ಮಧುಕೈಟಭರು ಏನ್ ವರ ಕೊಡಬಹುದು ವಿಷ್ಣುವಿಗೆ ನಾಳಿನ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ. ಈಗ ಸಮಯದ ಅಭಾವ ಇರೋದ್ರಿಂದ ಅನ್ಯತಾ ಭಾವಿಸಬೇಡಿ ವೀಕ್ಷಕರೇ. ಕೊನೆಯ 4 ರಾಶಿಗಳ ಕುರಿತಾಗಿ ತಿಳಿಸಿ. ಈಗ ಧನುರಾಶಿ. ಧನುರಾಶಿಗೆ ಇವತ್ತಿನ ದಿನ ಉತ್ತಮವಾಗಿರತಕ್ಕಂಥ ಒಂದು ದಿನ. ಕಾರಣ ಏನು ಅಂದರೆ ಅಷ್ಟಮಾಧಿಪತಿ ಲಾಭದಲ್ಲಿ ಮತ್ತು ವ್ಯಯದಲ್ಲಿ 2 ಭಾಗಗಳಲ್ಲಿ ಸಂಚಾರವಾಗ್ತಕ್ಕಂಥ ಒಂದು ಫಲ, ಒಳ್ಳೆಯ ಒಂದು ಫಲ. ವ್ಯಯಾಧಿಪತಿಯಾಗಿ ಲಾಭದಲ್ಲಿರ್ತಕ್ಕಂಥ ಒಂದು ಫಲ, ಸಪ್ತಮದಲ್ಲಿ ಗುರು ಇರ್ತಕ್ಕಂಥ ಒಂದು ಫಲ. ಯಾವುದನ್ನು ಹೇಳೋಣ? ಎಲ್ಲವೂ ಕೂಡ ಇವತ್ತು ಶುಭದಾಯಕವಾಗಿ ಧನುರಾಶಿಯವರಿಗೆ ಕಾಣುತ್ತೆ. ಚಿಂತೆ ಮಾಡೋದು ಬೇಡ. ಜೊತೆಯಲ್ಲಿ ಇನ್ನು 2 ದಿನಕ್ಕೆ ಅನುರಾಧ ಜ್ಯೇಷ್ಠ ನಕ್ಷತ್ರಗಳು ಮುಗಿದ ನಂತರ ಮೂಲ ನಕ್ಷತ್ರ ಅಂತಕ್ಕಂಥದ್ದು ಬರುತ್ತೆ. ಆವತ್ತಿನ ದಿನ ವಿಶೇಷವಾಗಿ ಮೂಲವು ಆವಾಹ್ಯೆ ದೇವಿ ಅಂದರೆ ಸರಸ್ವತಿ ಪೂಜೆಯನ್ನು ಮಾಡಬೇಕು ಅಂತ ಹೇಳುತ್ತೆ. ಹಾಗಾಗಿ ಆ ಸರಸ್ವತಿಯನ್ನು ನೀವು ಇವತ್ತಿನಿಂದಲೇ ಆರಂಭ ಮಾಡಿಕೊಂಡು ಸ್ಕಂದಮಾತೆಯೊಂದಿಗೆ ಆರಾಧನೆ ಮಾಡೋದರಿಂದ ಉತ್ತಮವಾದ ಫಲಗಳ ಜೊತೆಗೆ ಮಾನಸಿಕವಾಗಿರ್ತಕ್ಕಂಥ ನೆಮ್ಮದಿ, ಕೌಟುಂಬಿಕವಾಗಿರ್ತಕ್ಕಂಥ ಸಮಾಧಾನ, ಉದ್ಯೋಗದಲ್ಲಿ ವ್ಯಾಪಾರ ವ್ಯವಹಾರಗಳಲ್ಲಿ ಪ್ರಗತಿ, ವಿದ್ಯಾಭ್ಯಾಸದಲ್ಲಿ ಯಶಸ್ಸು ಎಲ್ಲವನ್ನು ಕೂಡ ಹೊಂದಲಿಕ್ಕೆ ಅವಕಾಶ ಉಂಟು. ಪ್ರಯತ್ನ ಮಾಡಿ, ಶುಭವಾಗಲಿ. ಈಗ ಮಕರ ರಾಶಿ. ಮಕರ ರಾಶಿಯವರಿಗೆ ಕೂಡ ಇವತ್ತಿನ ದಿನ ಉತ್ತಮವಾಗಿರ್ತಕ್ಕಂಥದ್ದು. ಕರ್ಮಲಾಭಸ್ಥಾನ ಸ್ಥಿತಿಯಲ್ಲಿರ್ತಕ್ಕಂತಹ ಚಂದ್ರ ಒಳ್ಳೆಯ ಒಂದು ಯೋಗ ಕೂಡ ಹೌದು. ಹಾಗಾಗಿ ಮಕರ ರಾಶಿಯವರಿಗೆ ಕೂಡ ಹೆಚ್ಚು ಚಿಂತೆ ಮಾಡ್ತಕ್ಕಂಥ ಅನಿವಾರ್ಯತೆ ಇಲ್ಲ. 2ನೇ ರಾಶಿಯಲ್ಲಿ ಮತ್ತು ಅಷ್ಟಮ ರಾಶಿಯಲ್ಲಿರ್ತಕ್ಕಂಥ ರಾಹು ಮತ್ತು ಶುಕ್ರ, ಇದು 2ರ ಒಂದು ಸಂಯೋಗವನ್ನು ನೋಡಿದಾಗ ಸಿಂಹಾರೂಢವಾಗಿರ್ತಕ್ಕಂತಹ ದೇವಿಯ ಸ್ವರೂಪದ ಉಪಾಸನೆ ಅಗತ್ಯವಿದೆ ಅಂತ ಅರ್ಥ. ಹಾಗಾಗಿ ಸಿಂಹಾರೂಢವಾಗಿರ್ತಕ್ಕಂಥವಳು ಸ್ಕಂದಮಾತೆಗೆ ಸಿಂಹವಾಹನ ಅಂತಲೇ ಹೇಳ್ತದೆ. ಹಾಗಾಗಿ ಸಿಂಹವಾಹಿನಿಯಾಗಿರ್ತಕ್ಕಂಥ ಸ್ಕಂದಮಾತಾ ದೇವಿಯನ್ನು ಆರಾಧನೆ ಮಾಡಿಕೊಂಡ್ರೆ ಉತ್ತಮವಾದಂಥ ಫಲಗಳನ್ನು ನೀವು ಮಕರ ರಾಶಿಯವರು ನೋಡಬಹುದು. ಮುಂದೆಂದು ಕುಂಭರಾಶಿ. ಕುಂಭರಾಶಿಯವರಿಗೆ ಕೂಡ ಇವತ್ತಿನ ದಿನ ತಕ್ಕ ಮಟ್ಟಿಗೆ ಉತ್ತಮವಾಗಿಯೇ ಇರತಕ್ಕಂಥದ್ದು. ಕಾರಣ ಭಾಗ್ಯೋದಯವಾಗ್ತಕ್ಕಂಥ ಒಂದು ಕಾಲ. ಚಂದ್ರನ ಜೊತೆಯಲ್ಲಿರ್ತಕ್ಕಂಥ ಮಂಗಳ ನಿಮಗೆ ಕರ್ಮ ಮತ್ತು ತೃತೀಯಾಧಿಪತಿ ಆಗ್ತಾನೆ. ಅಂದರೆ 10 ಮತ್ತು 3ನೇ ರಾಶಿ ಉದ್ಯೋಗ ಮತ್ತು ಮಾನಸಿಕ ಧೈರ್ಯ, ಸ್ಥೈರ್ಯ, ವಿಕ್ರಮ, ಸಾಮರ್ಥ್ಯದ ಸಂಬಂಧಪಟ್ಟತಕ್ಕಂಥ ಜಾಗದಲ್ಲಿ ಇವೆಲ್ಲವೂ ಕೂಡ ರಕ್ತದಲ್ಲಿರ್ತಕ್ಕಂಥ ಸ್ವಭಾವ, ರಕ್ತ ಸೂಚಕನಾಗಿರತಕ್ಕಂಥ ಗ್ರಹ ಕೂಡ ಹೌದು ಮಂಗಳ. ಜೊತೆಯಲ್ಲಿ ಪಿತ್ತ ಸೂಚಕನೂ ಕೂಡ ಆಗಿರೋದರಿಂದ ಅಂಗಾರಕನ ಆ ಒಂದು ಪ್ರಭಾವದಿಂದ ರಕ್ತದಲ್ಲಿ ಸ್ವಲ್ಪ ಇನ್ಫೆಕ್ಷನ್, ಸೋಂಕು ಇತ್ಯಾದಿಗಳು ಇರ್ತಕ್ಕಂಥವರಿಗೆ ಸ್ವಲ್ಪ ಹೆಚ್ಚು ಸಮಸ್ಯೆ ಆಗ್ತಕ್ಕಂಥ ಲಕ್ಷಣ ಇದೆ. ಅಲ್ಲಿ ಚಂದ್ರ ಇರೋದರಿಂದ ಔಷಧೋಪಚಾರದ ಅಗತ್ಯವನ್ನು ಅತ್ಯಂತ ಸ್ಪಷ್ಟವಾಗಿ ಹೇಳುತ್ತದೆ. ಇದರ ಜೊತೆಯಲ್ಲಿ ಮುಖ್ಯವಾಗಿ ಇವತ್ತೇನು ಮಾಡಬೇಕು ಅಂತಂದರೆ, ಯಾರಿಗೆ ಈ ಒಂದು ರಕ್ತ ಸಂಬಂಧಿತವಾದ ಪಿತ್ತದ ಸಮಸ್ಯೆ, ಶರೀರದ ಮೇಲೆ ಗಂಧಗಳಾಗ್ತಕ್ಕಂಥದ್ದು, ಗುಳ್ಳೆಗಳು, ರ್ಯಾಷಸ್ಸು, ಪಿತ್ತ ಸಂಬಂಧ, ವಾಮಿಟಿಂಗ್ ಇತ್ಯಾದಿ ಸೆನ್ಸೇಷನ್, ಈ ಲಕ್ಷಣಗಳೆಲ್ಲ ಇದ್ದ ಪಕ್ಷದಲ್ಲಿ ಏನು ಮಾಡಬೇಕು ಅಂತಂದರೆ ಇವತ್ತು ಸ್ಕಂದಮಾತಾ ಪೂಜೆಯನ್ನು ಮಾಡೋದರಲ್ಲಿ ಜೊತೆಯಲ್ಲಿ ಆ ಸ್ಕಂದಮಾತಾ ದೇವಿಗೆ ಗರಿಕೆಯಿಂದ ಅರ್ಚನೆಯನ್ನು ಮಾಡಬೇಕು. ಇವತ್ತು ಈ ಸಮಸ್ಯೆ ಇರ್ತಕ್ಕಂಥ ಕುಂಭರಾಶಿಯವರಿಗೆ ಮಾತ್ರ, ಮತ್ತೆ ಉಳಿದವರು ಮಾಡಲೇಬಾರ್ದ? ಈ ಸಮಸ್ಯೆ ಇದ್ದರೆ ಖಂಡಿತ ಮಾಡಬಹುದು, ಏನು ತೊಂದರೆ ಇಲ್ಲ. ವಿಶೇಷವಾಗಿ ಈ ಫಲ ಅಂತಕ್ಕಂಥದ್ದು ಕುಂಭರಾಶಿಯವರಿಗೆ ಕಾಣಿಸ್ತಾ ಇದೆ ಇವತ್ತು. ಹಾಗಾಗಿ ಹೇಳ್ತಾ ಇದ್ದೀನಿ, ಏನು ಮಾಡಬೇಕು ಅಂದರೆ ಸ್ಕಂದಮಾತಾ ರೂಪದ ಅಮ್ಮನವರಿಗೆ, ಅಂದರೆ ತೊಡೆ ಮೇಲೆ ಸುಬ್ರಹ್ಮಣ್ಯನನ್ನು ಕೂರಿಸ್ಕೊಂಡಿರ್ತಕ್ಕಂಥ ಅಮ್ಮನವರ ಸ್ವರೂಪಕ್ಕೆ, ಸಿಂಹವಾಹಿನಿಗೆ ಗರಿಕೆಯಿಂದ ಅರ್ಚನೆ ಮಾಡಬೇಕು. ಗರಿಕೆಯಲ್ಲಿ ಬಿಳಿಯ ಗರಿಕೆ ಕೂಡ ಸಿಕ್ಕತ್ತೆ, ಸರಿಯಾಗಿ ನೋಡಿದ್ರೆ ಗೊತ್ತಾಗುತ್ತೆ. ಅಪ್ಪಟ ಹಾಲಿನ ಬಣ್ಣದಲ್ಲಿರ್ತಕ್ಕಂಥ ಗರಿಕೆ ಸಿಕ್ಕತ್ತೆ. ಆ ಗರಿಕೆ ಸಿಕ್ಕಿದರೆ ತುಂಬ ಒಳ್ಳೆಯದು. ಆ ಗರಿಕೆ ಕೇವಲ 6 ಗರಿಕೆ ಇದ್ದರೂ ಸಾಕು. ತಂದು ಅದನ್ನು ಅರ್ಚನೆ ಮಾಡಬೇಕು. ಆ ಗರಿಕೆಯಿಂದ ಸ್ಕಂದಮಾತಾ ದೇವಿಗೆ ಅರ್ಚನೆಯನ್ನು ಮಾಡಿ ಆನಂತರ ಶುದ್ಧವಾದ ಹಸುವಿನ ಹಾಲಿನಲ್ಲಿ ಅದನ್ನು ಅರೆಯಬೇಕು. ಬಿಳಿಯ ಗರಿಕೆಯನ್ನು ಹಸುವಿನ ಹಾಲಿನಲ್ಲಿ ಅರ್ಚನೆ ಆಗಿ ತೆಗೆದ ನಂತರದ ಪ್ರಸಾದವನ್ನು ಹೇಳ್ತಾ ಇದ್ದೀನಿ ನಾನು.
ಹಸುವಿನ ಹಾಲಿನಲ್ಲಿ ಅದನ್ನು ಕಲ್ಲಿನಲ್ಲಿ ಹಾಕಿ ಚೆನ್ನಾಗಿ ಅರಿಬೇಕು, ಮಿಕ್ಸಿಗೆ ಹಾಕೋದಲ್ಲ. ಅರೆದು ಅದಕ್ಕೆ ಕೇವಲ 3 ಹನಿ 3 ಹನಿ ಜೇನುತುಪ್ಪವನ್ನು ಮಿಶ್ರಣ ಮಾಡಿ ಅದನ್ನು ಎಕ್ಕೋದ್ರಿಂದ ಕೂಡ, ಅದನ್ನು ಸ್ವೀಕಾರ ಮಾಡೋದ್ರಿಂದ ಕೂಡ ಈ ಒಂದು ಸಮಸ್ಯೆ ಅನ್ನುವಂಥದ್ದು ಪರಿಹಾರವಾಗುತ್ತೆ. ಬಿಳಿಯ ಗರಿಕೆ ಸಿಗಲಿಲ್ಲ ಗುರುಗಳೇ, ಹಸಿರು ಗರಿಕೆಯಿಂದಲೇ ನಾವು ಅರ್ಚನೆಯನ್ನು ಮಾಡಿದ್ದೇವೆ, ಮಾಡಬಹುದು, ಏನೂ ತೊಂದರೆ ಇಲ್ಲ. ಸ್ವಲ್ಪ ಬೇರೆ ಸಹಿತವಾಗಿ ತಂದು ಸ್ವಚ್ಛವಾಗಿ ತೊಳ್ಕೊಂಡು ಅದನ್ನು ಅರ್ಚನೆ ಮಾಡಿ, ಆನಂತರದಲ್ಲಿ ಅದನ್ನು ಸ್ವಲ್ಪ ಚೆಚ್ಚಿ ನಂತರ ನೀರಿನಲ್ಲಿ ಹಾಕಿ ಚೆನ್ನಾಗಿ ಕುದಿಸಿ, ಅದು ಹೆಚ್ಚು ಕಡಿಮೆ ಜೇನುತುಪ್ಪದ ವರ್ಣದ ರಸವನ್ನು ಬಿಡ್ತದೆ. ಅದನ್ನು ಬಟ್ಟೆಯಲ್ಲಿ ಸೋಸಿಕೊಂಡು ಕುಡಿಯೋದ್ರಿಂದ ಕೂಡ ಈ ಸಮಸ್ಯೆ ಅಂತಕ್ಕಂಥದ್ದು ನಿವಾರಣೆ ಆಗುತ್ತೆ. ಶುಭವಾಗಲಿ. ಕೊನೆಯದಾಗಿ ಮೀನರಾಶಿ. ಮೀನರಾಶಿಯವರಿಗೆ ಇವತ್ತಿನ ದಿನ ಚೆನ್ನಾಗಿದೆ. ಪಂಚಮಾಧಿಪತಿ ಇರತಕ್ಕಂಥ ಸ್ಥಿತಿ ಉತ್ತಮವಾಗಿರ್ತಕ್ಕಂಥದ್ದು. ಹಾಗಾಗಿ ಆರಾಧನೆಯ ಫಲವನ್ನು ಹೊಂದತಕ್ಕಂಥ ಒಂದು ಕಾಲ ಬಂದಿದೆ. ಕಾರಣ ಏನು ಅಂದರೆ, ಗುರುವಿನ ದೃಷ್ಟಿಯಲ್ಲಿರ್ತಕ್ಕಂತಹ ಚಂದ್ರ ತ್ರಿಕೋಣದಲ್ಲಿ ಸ್ಥಿತಿ ಇರತಕ್ಕಂತಹ ಒಂದು ಜಾಗಕ್ಕೆ ಹೋಗ್ತಾನೆ. ಅರ್ಥಾತ್ ಅವನು ಅಷ್ಟಮ ಭಾವದಲ್ಲಿದ್ದರೂ ಕೂಡ ಗುರುವಿನ ದೃಷ್ಟಿಯನ್ನು ಹೊಂದಿದವನು ಗುರುವಿನ ದೃಷ್ಟಿ ಕಳ್ಕೊಂಡ ನಂತರ ತ್ರಿಕೋಣಕ್ಕೆ ಹೋಗ್ತಾನೆ, ಜನ್ಮಾಂತರ ಪುಣ್ಯ ವಿಶೇಷ ಸ್ಥಾನಕ್ಕೆ ಬರ್ತಕ್ಕಂಥದ್ದು. ಹಾಗಾಗಿ ದೇವತಾನುಗ್ರಹ, ಪಂಚಮಾಧಿಪತಿಯಾಗಿ ಪಂಚಮ ಸ್ಥಾನ ಅಥವಾ ಪಂಚಮಕ್ಕೆ ಬರ್ತಕ್ಕಂಥದ್ದು, ಭಾಗ್ಯಸ್ಥಾನಕ್ಕಲ್ವ. ಹಾಗಾಗಿ ಹಳೆಯ ಯಾವುದೋ ಜನ್ಮಾಂತರದ ದೇವತಾರಾಧನೆಯ ಶೇಷವೂ ಕೂಡ ಈ ಜನ್ಮದ ಆರಾಧನೆ ಎರಡೂ ಸಹ ಮಿಶ್ರಣವಾಗ್ತಕ್ಕಂಥ ಒಂದು ಅದ್ಭುತ ಅವಕಾಶ ಇದೆ. ಹಾಗಾಗಿ ದೇವಿಯನ್ನು ಸ್ವಲ್ಪ ತೀವ್ರವಾಗಿ, ಅತ್ಯಂತ ಆಳವಾಗಿರ್ತಕ್ಕಂಥ ಭಕ್ತಿಯಿಂದ, ಏಕೋಭಾವದಿಂದ, ಬಹಳ ಅನುಷ್ಠಾನ ಪದ್ಧತಿಯನ್ನು ಸರಿಯಾಗಿ ತಿಳ್ಕೊಂಡು ದೀರ್ಘವಾದಂಥ ಆರಾಧನೆಯನ್ನು ಮಾಡಿದ ಪಕ್ಷದಲ್ಲಿ ದೇವತಾ ಸಾಕ್ಷಾತ್ಕಾರವನ್ನು ಕೂಡ ಹೊಂದುವಂಥ ಪೂರ್ಣಾವಕಾಶ ಈ ಸಾರಿ ಇದ್ದರೆ ಅದು ವಿಶೇಷವಾಗಿ ಮೀನರಾಶಿಯವರಿಗೆ ಕಾಣಿಸುತ್ತೆ. ಕಾರಣ ಏನು ಅಂತಂದರೆ, ಗುರು ಇರತಕ್ಕಂಥ ಸ್ಥಿತಿ, ರವಿ ಇರತಕ್ಕಂಥ ಸ್ಥಿತಿ, ಜೊತೆಯಲ್ಲಿ ಶುಕ್ರ ಮತ್ತು ಚಂದ್ರರ ಸಂಚಾರಗಳ ಮೇಲೆ ಈ ಒಂದು ಅದ್ಭುತವಾಗಿರ್ತಕ್ಕಂಥ ಫಲ ಅಂತಕ್ಕಂಥದ್ದು ಕಾಣುತ್ತೆ. ಪ್ರಯತ್ನದ ಮೇಲೆ ಫಲ. ಕಾರಣ ಜನ್ಮ ರಾಶಿಯಲ್ಲಿಯೇ ಇರತಕ್ಕಂಥ ಶನಿ ಪ್ರಯತ್ನವನ್ನು ಹೆಚ್ಚಾಗಿ ಮಾಡಿಸ್ತಾನೆ ಮತ್ತು ಆ ಒಂದು ಸ್ಥೈರ್ಯವನ್ನು, ಸತ್ಕರ್ಮಗಳನ್ನು ಮಾಡ್ತಕ್ಕಂಥ ಉತ್ಸಾಹ ಮತ್ತು ಎಚ್ಚರಿಕೆಯನ್ನು ಕೂಡ ಕೊಡ್ತಾನೆ. ಇದನ್ನು ಎಲ್ಲವನ್ನು ಆಚರಣೆಯನ್ನು ಸರಿಯಾದ ರೀತಿಯಲ್ಲಿ ಮಾಡಿಕೊಂಡು ಅಮ್ಮನವರ ಅನುಗ್ರಹವನ್ನು ಪಡ್ಕೊಳ್ಳಿ. ಆ ದೇವಿಯ ಒಂದು ಆಶೀರ್ವಾದ, ಕೃಪೆ ಸದಾಕಾಲ ಎಲ್ಲರ ಮೇಲೂ ಇರಲಿ ಅಂಥೇಳಿ ನಾನು ಹಾರೈಸ್ತೇನೆ. ನವರಾತ್ರಿಯ 5ನೇ ದಿನ ಸ್ಕಂದ ಮಾತೆಯನ್ನು ಹೇಗೆ ಪೂಜಿಸಬೇಕು, ಅದರ ಜೊತೆಗೆ ದೇವಿ ಮಹಾತ್ಮೆಯನ್ನು ಕೂಡ ಬಹಳ ಸೊಗಸಾಗಿ ತಿಳಿಸಿದ್ರಿ. ಧನ್ಯವಾದಗಳು ಗುರುಗಳೇ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಲಾನಿ ಭವಂತು. ಪರಮಾತ್ಮನ ಅನುಗ್ರಹ ಎಲ್ಲರ ಮೇಲೂ ಇರಲಿ. ನಮಸ್ಕಾರ ವೀಕ್ಷಕರೇ. ಹೊರಡೋ ಸಮಯ ಆಗ್ತದೆ. ಮತ್ತೆ ನಾಳೆ ನವರಾತ್ರಿಯ 6ನೇ ದಿನ ಆರಾಧನೆಯನ್ನ ಹೇಗೆ ಮಾಡಬೇಕು ಗುರುಗಳು ಧರ್ಮ ಜ್ಯೋತಿ ಕಾರ್ಯಕ್ರಮದಲ್ಲಿ ತಿಳಿಸ್ಕೊಡ್ಲಿದ್ದಾರೆ. ಇನ್ನು NKR TV ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಎಲ್ಲಾ ಸಂಚಿಕೆಗಳನ್ನ ತಾವು ವೀಕ್ಷಿಸಬಹುದು. ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಅಂತ ಹೇಳ್ತಾ ಹೋಗ್ಬರೋದಾ? ಮತ್ತೆ ನಾಳೆ ಸಿಗೋಣ. ನಮಸ್ಕಾರ.